ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ವೀಕ್ಷಕ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆರೋಗ್ಯದ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮ ಈ ನಮ್ಮ ಆರೋಗ್ಯ. ಇಲ್ಲಿ ಅನೇಕ ವಿಷಯಗಳನ್ನು ತಮ್ಮ ಮುಂದಿಟ್ಟಿದ್ದೇವೆ. ಅದು ಬೇರೆ ಬೇರೆ ರೋಗಗಳಾಗಿರ್ಬೋದು ಅಥವಾ ಕೆಲವಾರು ವಿಷಯಗಳನ್ನು ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನ ಈ ನಮ್ಮ ಆರೋಗ್ಯ ಕಾರ್ಯಕ್ರಮ. ಜ್ವರದಿಂದ ಹಿಡಿದು ವಿವಿಧ ರೋಗಗಳ ವಿಷಯಗಳನ್ನು ಕೂಡ ನಾವು ಇಲ್ಲಿ ಚರ್ಚಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಸ್ಟುಡಿಯೋಕ್ಕೆ ಒಂದು ಮುಖ್ಯ ವಿಶೇಷ ತಜ್ಞರನ್ನು ಕರೆಸಿಕೊಂಡು ಅವರ ಮುಖಾಂತರ ತಮಗೆ ಮಾಹಿತಿಗಳನ್ನು ಕೊಡುವಂಥ ಕಾರ್ಯಕ್ರಮ ಈ ನಮ್ಮ ಆರೋಗ್ಯ ಕಾರ್ಯಕ್ರಮ. ನಾವು ಸಾಧಾರಣವಾಗಿ ನಮ್ಮ ಬದುಕಿನ 4 ಅಂಗಗಳು ಅಂತ ಹೇಳಿದರೆ ಬಾಲ್ಯ, ಯೌವನ ಅಥವಾ ಹರೆಯ ಅಂತ ಹೇಳ್ತೇವೆ, ಹಾಗೆ ಮುದಿತನ. ಈ 4 ಅಂಗಗಳಲ್ಲಿ ಮಕ್ಕಳ ಚೇಷ್ಟೆ, ಬಾಲ್ಯದಲ್ಲಿ ಮಕ್ಕಳ ಒಂದು ಆಟಿಕೆ ಅಥವಾ ಚೇಷ್ಟೆ ಮುಗಿದ ನಂತರ ಒಂದು ರೀತಿಯ ಜವಾಬ್ದಾರಿತ ಒಂದು ಯುವಕರ ಇದರಲ್ಲಿ ಬಂದ ಕೂಡಲೇ ಅವರಿಗೆ ಒಂದು ರೀತಿಯ ಜವಾಬ್ದಾರಿತನ ಬರುತ್ತೆ. ಜವಾಬ್ದಾರಿತನ ಅಂತ ಹೇಳಿದ ಕೂಡಲೇ ಮಕ್ಕಳಿಗೆ ಒಂದು ಮದುವೆ ಮಾಡಿಕೊಡುವಂತಹ ಜವಾಬ್ದಾರಿ ನಮ್ಮ ಹೆತ್ತವರಿಗಿರುತ್ತೆ. ಹೆತ್ತವರ ಜವಾಬ್ದಾರಿಯನ್ನು ಮುಗಿಸಿದ ಕೂಡಲೇ ಇವರು ಜವಾಬ್ದಾರಿಯುತ ಆಗ್ತಾರೆ, ಮದುವೆ ಆದಂತಹ ದಂಪತಿಗಳು ಜವಾಬ್ದಾರಿ ಆಗ್ತಾರೆ. ಆಮೇಲೆ ಎಲ್ಲರಲ್ಲಿ ಬರುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ ಮಕ್ಕಳಾಗಿದೆಯಾ ಅಂತ. ಈ ಮದುವೆ ಹಾಗೂ ಮಕ್ಕಳು ಇದು ಸಾಧಾರಣವಾಗಿ ಹೆಚ್ಚು ಸಮಾಜದಲ್ಲಿ ಎಲ್ಲರೂ ಕೇಳುವಂತಹ ಒಂದು ಪ್ರಶ್ನೆ. ಮದುವೆ ಆದ ನಂತರ ಸಾಮಾನ್ಯವಾಗಿ ಅದೆಷ್ಟು ವರ್ಷಗಳ ನಂತರ ಮಕ್ಕಳಾಗಬಹುದು ಅಥವಾ ಎಷ್ಟು ವರ್ಷಗಳಾದರೂ ಮಕ್ಕಳಾಗದಿದ್ದರೆ ಇದಕ್ಕೆ ಮುಖ್ಯ ಕಾರಣ ಏನು? ಒಂದು ರೀತಿಯಲ್ಲಿ ಬಂಜೆತನ ಅಂತ ಹೇಳೋದು ಯಾಕೆ? ಬಂಜೆತನ ಅಂತ ಹೇಳಿದರೆ ಇದೇನಾ? ಮಕ್ಕಳಾಗುವಂಥ ಸಾಧ್ಯತೆ ಯಾಕೆ ಇಲ್ಲ? ಬೇರೆ ಯಾವೆಲ್ಲ ಕಾರಣಗಳಿರ್ಬೋದು? ಹೀಗೆಲ್ಲ ವಿಚಾರಿಸುವಾಗ ಈಗ ಇಂದು ನಾವು ತೆಗೆದುಕೊಂಡಂಥ ವಿಷಯ ಏನು ಅಂತ ಹೇಳಿದರೆ ಮಹಿಳೆಯರಲ್ಲಿ ಬಂಜೆತನ ಅಂದರೆ ಏನು, ಮಹಿಳೆಯರಿಗೆ ಈ ಬಂಜೆತನದ ಬೇರೆ ಬೇರೆ ಕಾರಣಗಳು ಯಾಕೆ ಬರುತ್ತೆ, ಅದು ಯಾವ ಕಾರಣಗಳಾಗಿರ್ಬೋದು, ಅಥವಾ ಇದನ್ನು ಏನಾದರೂ ಸರಿಪಡಿಸಲಿಕ್ಕೆ ಸಾಧ್ಯನಾ, ಬಂಜೆತನ ಬಾರದ ಹಾಗೆ ಏನಾದರೂ ಮಾಡ್ಬೋದಾ, ಪ್ರಾರಂಭದಲ್ಲಿ ಇದರ ಬಗ್ಗೆ ಏನಾದರೂ ತಯಾರಿ ಇದೆಯಾ, ಇದೆಲ್ಲದರ ಬಗ್ಗೆ ಇವತ್ತು ತಮಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡಲಿಕ್ಕೋಸ್ಕರ ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದಂತಹ ಅತಿಥಿ ಡಾಕ್ಟರ್ ಗೌರವ್ ಗುಜರಾತಿ ಇವರು. ಪ್ರಪ್ರಥಮವಾಗಿ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಡಾಕ್ಟರ್ ಗೌರವ್ ಗುಜರಾತಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಗೌರವ್ ಗುಜರಾತಿ ಇವರು ಕಳೆದ 10 ವರ್ಷಗಳಿಂದ ARMC ಅಂದರೆ ಏಷ್ಯನ್ ರೀಪ್ರೊಡಕ್ಟಿವ್ ಮೆಡಿಸಿನ್ ಸೆಂಟರ್ ಅಂತ, ಅಂದರೆ ಈ ಮಕ್ಕಳಿಗೆ ಮಕ್ಕಳಾಗುವಂತಹ ಒಂದು ವ್ಯವಸ್ಥೆಯನ್ನು ಸೃಷ್ಟಿಸುವಂಥ ಒಂದು ಸಂಸ್ಥೆ, ಈ ಬಂಜೆತನ ನಿವಾರಣೆ ಮಾಡುವಂತಹ ಒಂದು ಸಂಸ್ಥೆ. ನಾವು ARMC ಅಂತ ಹೇಳ್ತಾರೆ. ಇಲ್ಲೇ ಫರ್ಟಿಲಿಟಿ ಸೆಂಟರ್ ಕಾವೇರಿ ಬಿಲ್ಡಿಂಗ್ ಫಳ್ನೀರು ಮಂಗಳೂರಲ್ಲಿರುವಂತಹ ಒಂದು ಸಂಸ್ಥೆ. ಇಲ್ಲಿ ಚೀಫ್ IVF ಸ್ಪೆಷಲಿಸ್ಟ್ ಆಗಿದ್ದಾರೆ. ಅಂದರೆ ಈ ಒಂದು ಏನು ಪ್ರಯೋಗ ಇದೆ ಅದಕ್ಕೆ IVF ಅಂತ ನಾವೇನು ಹೇಳ್ತೇವೆ, ಅಂದರೆ ಈ ಬಂಜೆತನವನ್ನು ನಿವಾರಿಸುವಲ್ಲಿ ಇರುವಂತಹ ಒಂದು ಪ್ರಯೋಗ ಇದೆ IVF ಅನ್ನೋದು. ಅದರ ಸಂಪೂರ್ಣ ಒಂದು ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಕಳೆದ 10 ವರ್ಷಗಳಿಂದ. ಅದರಿಂದ ವೀಕ್ಷಕರೇ, ಈ ಮಹಿಳೆಯರಲ್ಲಿ ಬರುವಂಥ ಬಂಜೆತನದ ಬಗ್ಗೆ ತಮಗೆ ಯಾವುದೇ ಸಂಶಯ ಇದ್ದರೂ ಕೂಡ ನಮ್ಮ ವೈದ್ಯರಾದಂಥ ಡಾಕ್ಟರ್ ಗೌರವ್ ಗುಜರಾತಿ ಅವರ ಹತ್ರ ಪ್ರಶ್ನೆ ಕೇಳಿ ಅದಕ್ಕೆ ಬೇಕಾದಂಥ ಪರಿಹಾರ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ಳುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಡಾಕ್ಟ್ರೆ, ಮತ್ತೊಮ್ಮೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಈಗ ಸಾಮಾನ್ಯವಾಗಿ ನಾವು ಈ ಬಂಜೆತನ ಅಂತ ಹೇಳ್ತೇವೆ, ಅದು ಏನು ಬಂಜೆತನ ಅಂತ ಹೇಳಿದ್ರೆ? ಬಂಜೆತನ ಮೀನ್ಸ್ ಎಂತ ಆಗ್ತದ, ನಾನು ತುಂಬಾ ಜನಕ್ಕೆ ಕಪಲ್ಸ್ ಎಲ್ಲ ನೋಡ್ತಾ ಉಂಟು. ಕೆಲವೊಮ್ಮೆ ಅಂತ ಮದ್ವೆ ಆಗಿ 1 ವರ್ಷ ಆಯ್ತು, ಇದುವರೆಗೂ ಮಕ್ಕಳಾಗ್ಲಿಲ್ಲ. ಸೊ ಕೆಲವೊಮ್ಮೆ ಮಹಿಳಾದು ಕಾರಣಗಳಿಗೋಸ್ಕರ, ಕೆಲವೊಮ್ಮೆ ಪುರುಷದ ಕಾರಣಗಳಿಗೋಸ್ಕರ ಇದು ಪ್ರೆಗ್ನೆನ್ಸಿ ಆಗುದಿಲ್ಲ, ಪ್ರೆಗ್ನೆನ್ಸಿದು ಕಷ್ಟ ಆಗ್ತದ. ಸೊ ಇದು 1 ವರ್ಷಲ್ಲೇ ವಿದೌಟ್ ಎನಿ ಪ್ರೊಟೆಕ್ಷನ್ ಮೀನ್ಸ್ ಇದು ಕಾಂಡಮ್ಸ್ ಅಂತ ಯೂಸ್ ಮಾಡುದಿಲ್ಲ, ಕಂಟಿನ್ಯೂಸ್ ಅದು ಸೇರುವಾಗ ಇಂಟರ್ಕೋರ್ಸ್ ಎಲ್ಲ ಮಾಡಿ ಕೂಡ ಅದು ಪ್ರೆಗ್ನೆನ್ಸಿ ಆಗುದಿಲ್ಲ. ಈ ತರಕ್ಕೆ ಕಪಲ್ಸ್ ಜನರಲಿ ಒಂದು ಬಂಜೆತನ ಲೇಬಲ್ ಮಾಡಿ ಇದು ಒಂದು ಟೆಸ್ಟಿಂಗ್ ಎಲ್ಲ ಇವ್ಯಾಲ್ಯೂಯೇಟ್ ಎಲ್ಲ ಮಾಡ್ಬೇಕಾ. ಅಂದ್ರೆ ಯಾವಾಗ ಅವರು ಯಾವುದೇ ಒಂದು ಕುಟುಂಬ ಕಲ್ಯಾಣ ಯೋಜನೆಯನ್ನು ಉಪಯೋಗ ಮಾಡಲಿಲ್ಲ, ಮತ್ತೆ ಇದು ಟ್ರೈ ಮಾಡುವಾಗ ಕೂಡ ಇದು ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ, ಈ ತರಕ್ಕೆ ಕಪಲ್ಸ್ಲಿ ಒಂದು ಬಂಜಿತರನ್ನೆಲ್ಲ ಹೇಳ್ತೇನೆ. ಬಟ್ ಇದು ಲೆಟ್ ಮಿ ಸ್ಪೆಸಿಫಿಕಲಿ ಟೆಲ್, ಅದು ಬಂಜಿತರನ್ ಇದು ಡಿಸೀಸ್ ಇಲ್ಲ. ಸೊ ಮ್ಯಾಕ್ಸಿಮಮ್ ನಾನು ಹೇಳ್ತೇನೆ ಅದು ಆಲ್ಮೋಸ್ಟ್ 90-95% ಕಪಲ್ಸ್ ಅಲ್ಲಿ ಆಲ್ಮೋಸ್ಟ್ ಇದು ಸೊಲ್ಯೂಷನ್ ಉಂಟು. ಬಟ್ ಇದು ಕರೆಕ್ಟ್ ಇವ್ಯಾಲ್ಯೂಯೇಟ್ ಮಾಡಿ ಮತ್ತೆ ಬಂಜಿತರನಲ್ಲಿ ಸೊಲ್ಯೂಷನ್ ಎಲ್ಲ ಕೊಡ್ಬಹುದು. ಸೊ ಇಟ್ಸ್ ನಾಟ್ ಅ ಡಿಸೀಸ್. ಕೆಲವೊಮ್ಮೆ ಸ್ವಲ್ಪ ಮೇ ಬಿ ಹಾರ್ಮೋನ್ಸ್ ಪ್ರಾಬ್ಲಮ್ ಇರ್ತದೆ, ಕೆಲವೊಮ್ಮೆ ಅನಾಟಮಿಕಲ್ ಪ್ರಾಬ್ಲಮ್ಸ್ ಇರ್ತದೆ, ಕೆಲವೊಮ್ಮೆ ಸರ್ಜರಿ ಮಾಡಿ, ಕೆಲವೊಮ್ಮೆ ಸ್ವಲ್ಪ ಇಂಜೆಕ್ಷನ್ಸ್ ಮೆಡಿಸಿನ್ಸ್ ಮಾಡಿ ಮತ್ತೆ ಸೊಲ್ಯೂಷನ್ ಎಲ್ಲ ಕೊಡ್ಬೋದು. ಈಗ ಸಾಧಾರಣವಾಗಿ ಒಂದು ಮದುವೆಯಾದ ನಂತರ ಎಷ್ಟು ವರ್ಷಗಳ ನಂತರ ಅವರು ಮಹಿಳೆಯರು ನಿಮ್ಮ ಒಂದು ತನಗೆ ಬಂಜೆತನ ಇರಬಹುದಾ ಅನ್ನೋ ಚಿಕಿತ್ಸೆಗೆ ಬರಬೇಕಾಗುತ್ತೆ?
ಇದು ತುಂಬ ಮುಖ್ಯದ ಉಂಟು. ಇದು ಈಗೋಸ್ಕರ ಹೇಳಿದ್ರು ಸಾಧಾರಣ ಅದು 1 ವರ್ಷ ಆಯಿತು ಮದುವೆ ಆಗಿ, ಬಟ್ ಇದು ಮಕ್ಕಳದ್ದು ಪ್ರೆಗ್ನೆನ್ಸಿ ಅಂತ ಸಹ ಆಗಲಿಲ್ಲ. ಈ ಥರಕ್ಕೆ ಕಪಲ್ಸಲ್ಲಿ ಜನರಲಿ ಇಮಿಡಿಯೇಟ್ಲಿ ಒಂದು ಸ್ಪೆಷಲಿಸ್ಟ್ಲಿ ತೋರಿಸಿ ಮತ್ತು ಯಾಕೆ ಇದು ಪ್ರಾಬ್ಲಮ್ ಉಂಟು ಇದು ನೋಡಬೇಕಾ. ಬಟ್ ಇದು ಪ್ರಾಯ ಕೂಡ ತುಂಬ ಮುಖ್ಯದ ಉಂಟು. ಎಸ್ಪೆಷಲಿ ಮಹಿಳದು ಪ್ರಾಯ 35 ಜಾಸ್ತಿ ಆದರೆ 1 ವರ್ಷ ತನಕ ಕೂಡ ವೆಯ್ಟ್ ಮಾಡಬಾರ್ದು. ಬಿಕಾಸ್ ನಾನಿದು ಸ್ಪೆಸಿಫಿಕ್ಲಿ ಹೇಳ್ತೇನೆ, ಇದು ಏಜ್ ಜಾಸ್ತಿ ಆದರೆ ಮತ್ತೆ ಅಂಡಾಶಯ ಕೆಲವೊಮ್ಮೆ ಸ್ವಲ್ಪ ವೀಕ್ ಆಗ್ತದೆ. ಸೊ 35 ಪ್ರಾಯ ನಂತರ ಎಸ್ಪೆಷಲಿ ಮಹಿಳಾ ಬಂಜಿತರನೆಲ್ಲ ಒಂದು 6 ತಿಂಗಳು ಮಾತ್ರ ಮ್ಯಾಕ್ಸಿಮಮ್ ಅದು ಟ್ರೈ ಮಾಡಬೇಕು. ಮತ್ತೆ ಎಸ್ಪೆಷಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಆದರೆ ಬೇರೆ ಅಂತ ಸಹ ಪ್ರಾಬ್ಲಮ್ಸ್ ಆಲ್ರೆಡಿ ಗೊತ್ತಾಗ್ತಾ ಆದರೆ ಮತ್ತೆ ಬೇಗ ಎಲ್ಲ ಸ್ಪೆಷಲಿಸ್ಟ್ಲೆ ತೋರಿಸಿ ಮತ್ತೆ ನಿವಾರಣೆ ಎಲ್ಲ ಮಾಡಬೇಕು. ಈಗ ಸಾಧಾರಣವಾಗಿ ಈಗ 25 ವರ್ಷದ ಒಂದು ಸ್ತ್ರೀ ಮದುವೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸ್ವಲ್ಪ ಸಮಯ ಇರೋಣ, ಮಕ್ಕಳಾಗೋದು ಈಗ ಬೇಡ ಅಂತ ಅವರ ಮನಸ್ಸಲ್ಲಿ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂಥವರಿಗೆ? ಹೌದು, ಇದು ಈಗ ನೋಡ್ತಾ ಉಂಟು ಎಸ್ಪೆಷಲಿ ಪ್ರೆಸೆಂಟ್ ಜನರೇಷನ್ಲೆ ಕೆಲವೊಮ್ಮೆ ಸ್ಟಡೀಸ್ಗೋಸ್ಕರ, ಎಡ್ಯುಕೇಶನ್ಗೋಸ್ಕರ, ಕೆಲವೊಮ್ಮೆ ಲೈಫ್ ಸ್ಟೈಲ್ ರೀಸನ್ಸ್, ಕೆಲವೊಮ್ಮೆ ಜಾಬ್ಗೋಸ್ಕರ, ಕೆಲವೊಮ್ಮೆ ತುಂಬ ಜನಕ್ಕೆ ಕೆಲವೊಮ್ಮೆ ಹಸ್ಬೆಂಡ್ಸ್ ಅಲ್ಲಿ ಇರುವುದಿಲ್ಲ, ಗಲ್ಫ್ಲೆ ಕೆಲಸ ಮಾಡ್ತಾರೆ, 1 ವರ್ಷದಲ್ಲಿ 1 ತಿಂಗಳು ಮಾತ್ರ ಬರ್ತದೆ. ಸೊ ಇದು ಪ್ರಾಯ 20, 22, 25 ತನಕ ಆದರೆ ಮತ್ತೆ ಪ್ರಾಬ್ಲಮ್ಸ್ ಇರುವುದಿಲ್ಲ. ಬಟ್ ಎಸ್ಪೆಷಲಿ 30, 32 ಕ್ರಾಸ್ ಆದ್ಮೇಲೆ ಮತ್ತೆ ಜಾಸ್ತಿ ವರ್ಷ ವೆಯ್ಟ್ ಮಾಡಬಾರ್ದು. ಇಲ್ಲಾದ್ರೆ ಮತ್ತೆ ಇದು ಪ್ರಾಬ್ಲಮ್ ಜಾಸ್ತಿ ದೊಡ್ಡ ಆಗ್ತದೆ. ಮತ್ತೆ ಇದು ನಿವಾರಣೆ ಎಲ್ಲ ಕೊಡುವಾಗ ಮತ್ತೆ ಕೆಲವೊಮ್ಮೆ ಮೆಡಿಸಿನ್ಸ್ ಎಲ್ಲ ಎಫೆಕ್ಟ್ ಸಿಕ್ಕುದಿಲ್ಲ, ಮತ್ತೆ ಬೇರೆ ದೊಡ್ಡ ಟ್ರೀಟ್ಮೆಂಟ್ ಅದು ಬೇಕಾಗ್ತದೆ. ಓಕೆ, ಆದಷ್ಟು 25ರ ನಂತರ ಅವರು ಆದಷ್ಟು ಜಾಗ್ರತೆ ವಹಿಸ್ಕೊಳ್ಬೇಕಾಗುತ್ತೆ. ತುಂಬಾ ಜಾಗರೂಕತೆ ಬೇಕಾ, ಮತ್ತೆ ಬೇಗ ಎಲ್ಲ ಸ್ಪೆಷಲಿಸ್ಟ್ ತೋರಿಸಿ ಮತ್ತೆ ಇದು ನಿವಾರಣೆ ಮಾಡಿ ಮತ್ತೆ ಇದು ಸೊಲ್ಯೂಷನ್ ಎಲ್ಲ ಕೊಡ್ಬೋದು. ಈಗ ಮುಖ್ಯವಾಗಿ ಈ ಬಂಜೆತನ ಅಂತ ನಾವೇನು ಹೇಳ್ತೇವಲ್ವ, ಇದಕ್ಕೆ ಕಾರಣ ಏನು ಇದೆ? ಎಸ್ಪೆಷಲಿ ಇವತ್ತೇ ನಾನು ಜಸ್ಟ್ ಮಹಿಳಾದು ಬಂಜಿತರನ್ ಯಾಕೆ ಇದು ಹೇಳ್ತೇನೆ. ಸೊ ಮಹಿಳಾದು ಬಾಡಿಲಿ ಎಸ್ಪೆಷಲಿ ಇದು ತುಂಬಾ ಕಾರಣಗಳು ಇರಲಿಕ್ಕೆ ಚಾನ್ಸಸ್ ಉಂಟು. ಇದು ಆರ್ಗನ್ ಪ್ರಕಾರ ನೋಡುವಾಗ ಕೆಲವೊಮ್ಮೆ ಗರ್ಭಕೋಶದಲ್ಲಿ ಪ್ರಾಬ್ಲಮ್ಸ್ ಇರ್ತದೆ, ಕೆಲವೊಮ್ಮೆ ಅಂಡಾಶಯಲ್ಲಿ ಪ್ರಾಬ್ಲಮ್ ಇರಲಿಕ್ಕೆ ಚಾನ್ಸ್ ಉಂಟು, ಕೆಲವೊಮ್ಮೆ ಟ್ಯೂಬ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಇರಲಿಕ್ಕೆ ಚಾನ್ಸ್ ಉಂಟು, ಕೆಲವೊಮ್ಮೆ ಜಸ್ಟ್ ಸಾಧಾರಣ ಹಾರ್ಮೋನ್ಸ್ ಅಲ್ಲಿ ತುಂಬಾ ಅಸಂತುಲನ ಆಗ್ತದೆ. ಸೊ ಗರ್ಭಕೋಶದ ನೋಡುವಾಗ ಕೆಲವೊಮ್ಮೆ ಗಡ್ಡೆ ಇರ್ತದೆ ದೊಡ್ಡ ಸೈಜ್ ಇದು, ಇಲ್ಲಾದ್ರೆ ಒಂದು ಕ್ಯಾವಿಟಿ ಒಳಗಡೆ ಪ್ರೆಗ್ನೆನ್ಸಿ ಬೆಳವಣಿಗೆ ಆಗ್ತದೆ. ಈ ಟೈಪ್ಲೆ ಅದು ಮೆಡಿಕಲ್ ಹೆಸರು ಉಂಟು ಸಬ್ಮ್ಯೂಕಸ್ ಫೈಬ್ರೋಯ್ಡ್ಸ್. ಮೀನ್ಸ್ ಕ್ಯಾವಿಟಿ ಕೆಲವೊಮ್ಮೆ ಬ್ಲಾಕ್ ಮಾಡ್ತಾರೆ, ಕೆಲವೊಮ್ಮೆ ಪಾಲಿಪ್ಸ್ ಎಲ್ಲ ಹೇಳ್ತೇನೆ. ಮೀನ್ಸ್ ಇದು ಗರ್ಭಕೋಶದ ಒಳಗಡೆದು ಯಾವ್ದು ಲೈನಿಂಗ್ ಉಂಟು ಇದು ದಪ್ಪ ಜಾಸ್ತಿ ಆಗ್ತದೆ. ಮತ್ತೆ ಪಾಲಿಪ್ಸ್ಗೋಸ್ಕರ ಕೆಲವೊಮ್ಮೆ ಪ್ರೆಗ್ನೆನ್ಸಿ ಆಗುದಿಲ್ಲ, ಕೆಲವೊಮ್ಮೆ ಪುನಃ ಅಬೋರ್ಷನ್ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಟ್ಯೂಬ್ಸ್ ನೋಡುವಾಗ ಕೆಲವೊಮ್ಮೆ ಇದು ಎಂಡೋಮೆಟ್ರಿಯೋಸಿಸ್ ಎಲ್ಲ ಹೇಳ್ತೇನೆ. ಮೀನ್ಸ್ ಗರ್ಭಕೋಶದ ಒಳಗಡೆ ಯಾವ್ದು ಲೈನಿಂಗ್ ಉಂಟು ಇದು ಹೊರಗೆ ಅಂಡಾಶಯ ಗರ್ಭಕೋಶದ ಹೊರಗೆ ಸ್ವಲ್ಪ ಡೆವಲಪ್ ಆಗ್ತದೆ. ಇದಕ್ಕೋಸ್ಕರ ಇದು ತುಂಬಾ ಗರ್ಭಕೋಶ ಅಂಡಾಶಯ ಟ್ಯೂಬ್ಸ್ ಎಲ್ಲ ಅಂಟಿಸ್ತಾ ಆಗ್ತದೆ. ಮತ್ತೆ ಟ್ಯೂಬ್ಸ್ ಕೆಲವೊಮ್ಮೆ ಬ್ಲಾಕ್ ಆಗ್ಲಿಕ್ಕೆ ಚಾನ್ಸ್, ಗರ್ಭಕೋಶದ ಹೊರಗೆ ಕೂಡ ಅದು ಇದಾಗುವ ಲೈನಿಂಗ್ ಡೆವಲಪ್ ಆಗ್ತದೆ. ಇದಕ್ಕೋಸ್ಕರ ಮತ್ತೆ ಗರ್ಭಕೋಶ ಅಂಡಾಶಯ ಎಲ್ಲ ತುಂಬಾ ಅಂಟಿಸ್ತಾ ಆಗ್ತದೆ. ಟ್ಯೂಬ್ಸ್ ಕೂಡ ಕೆಲವೊಮ್ಮೆ ಅಂಟಿಸ್ತಾ ಆಗ್ತದೆ, ಮತ್ತೆ ಟ್ಯೂಬ್ಸ್ ಕೆಲವೊಮ್ಮೆ ಬ್ಲಾಕ್ ಆಗ್ಲಿಕ್ಕೆ ಚಾನ್ಸ್ ಉಂಟು. ನಾರ್ಮಲಿ ನ್ಯಾಚುರಲಿ ಇದು ಒಂದು ಅಂಡಾಣು ಮತ್ತೆ ಬೀಜಾಣುದು ಸಮ್ಮಿಲನ ಇಲ್ಲಿ ಟ್ಯೂಬ್ಸ್ ಆಗ್ತದೆ. ಸೊ ಇದು ಟ್ಯೂಬ್ಸ್ ಬ್ಲಾಕ್ ಆದ್ರೆ ಮತ್ತೆ ಇದು ಬೀಜಾಣು ಎಲ್ಲಿ ಅಂಡಾಣು ತನಕ ಹೋಗ್ಲಿಕ್ಕೆ ಆಗುದಿಲ್ಲ, ಅಥವಾ ಬ್ರೂನ್ ಎಲ್ಲ ತಯಾರಾಗಿ ಮತ್ತೆ ಗರ್ಭಕೋಶಲಿ ಪುನಃ ಬನ್ನಿ ಮತ್ತೆ ಅಲ್ಲಿ ಅಂಟಸ್ತಾ ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಇದು ಟ್ಯೂಬ್ ಬ್ಲಾಕ್ಸ್ ಆದ್ರೆ ಅಥವಾ ಅಂಡಾಶಯ ಕೆಲವೊಮ್ಮೆ ಒಂದು ರಕ್ತ ಕಟ್ಟಿ ಅಥವಾ ನೀರ್ ಕಟ್ಟಿ ಗುಳ್ಳೆ ಇರ್ತದೆ, ಕೆಲವೊಮ್ಮೆ ಇದು ಅಂಡಾಶಯ ತುಂಬಾ ಸೈಜ್ ದೊಡ್ಡ ಆಗ್ತದೆ, ಕೆಲವೊಮ್ಮೆ ಅಂಡಾಶಯ ತುಂಬಾ ವೀಕ್ ಉಂಟು, ಅಂಡ ಅನ್ನೋದು ಉತ್ಪತ್ತಿ ಆಗುದಿಲ್ಲ. ಸೊ ಈ ತರಕ್ಕೆ ತುಂಬಾ ಪ್ರಾಬ್ಲಮ್ಸ್ ಇರ್ಲಿಕ್ಕೆ ಚಾನ್ಸಸ್ ಉಂಟು. ಓಕೆ ಓಕೆ, ಈಗ ಇಂತೆಲ್ಲ ಬೇರೆ ಬೇರೆ ಕಾರಣಗಳಿದೆ ಅಂತ ನೀವು ಹೇಳಿದ್ರಿ. ಈ ಪ್ರಾಯ ಹೇಗೆ ಅವರಿಗೆ ಅದು ತೊಂದರೆ ಕೊಡುತ್ತೆ? ಹೌದು, ಇದು ಪ್ರಾಯ ಇದು ತುಂಬಾ ಮುಖ್ಯದ ಉಂಟು. ಎಸ್ಪೆಷಲಿ ಎಲ್ಲರೂ ಕಪಲ್ಸ್ ನಾನು ಫಸ್ಟ್ ಟೈಮ್ ಬರುವಾಗ ನಾನು ಇಮಿಡಿಯೇಟ್ಲಿ ಹೇಳ್ತೇನೆ, ಇದು ನಿಮ್ದು ಲೈಫ್ ಸ್ಟೈಲ್ಗೋಸ್ಕರ ಎಡ್ಯುಕೇಶನ್ಗೋಸ್ಕರ ಇದು ಎಲ್ಲ ಅವಾಯ್ಡ್ ಮಾಡಿದ್ರ. ಬಟ್ ನಿಮ್ಮದು ಎಲ್ಲರೂ ಜನ ಫೀಮೇಲ್ಸ್ಲಿ ಒಂದು ಸ್ಪೆಸಿಫಿಕ್ ನಂಬರ್ ಆಫ್ ಅಂಡಾನು ಎಗ್ಸ್ ಎಲ್ಲ ಇರ್ತದೆ. ಸೊ ಸಿನ್ಸ್ ಬರ್ತ್ ಇದು ಯಾವಾಗ ಅಥವಾ ಮೆನ್ಸಸ್ ಎಲ್ಲ ಸ್ಟಾರ್ಟ್ ಆಗ್ತದೆ, ಕೆಲವೊಮ್ಮೆ ಒಂದು 14 ಪ್ರಾಯದಲ್ಲಿ 15 ಪ್ರಾಯದಲ್ಲಿ ಒಂದು ಕರೆಕ್ಟ್ ಮೆನ್ಸಸ್ ತಿಂಗಳ ಮೆನ್ಸಸ್ ಸ್ಟಾರ್ಟ್ ಆಗ್ತದೆ. ಸೊ ಒಂದು 25, 30, 35 ಪ್ರಾಯ ತನಕ ಕೆಲವೊಮ್ಮೆ ಇದು ಕರೆಕ್ಟ್ ಅಂಡಾನು ಎಲ್ಲ ಉತ್ಪತ್ತಿ ಆಗ್ತದೆ. 35, 37 ನಂತರ ಎಂತ ಆಗ್ತದೆ, ಇದು ಅಂಡಾಶಯ ತುಂಬಾ ವೀಕ್ ಆಗ್ಲಿಕ್ಕೆ ಚಾನ್ಸಸ್ ಉಂಟು. ಅಂಡಾನು ಕೆಲವೊಮ್ಮೆ ಜಾಸ್ತಿ ಉತ್ಪತ್ತಿ ಆಗುದಿಲ್ಲ, ಅಂಡಾನುದು ಕೆಲವೊಮ್ಮೆ ಕ್ವಾಲಿಟಿ ಕೂಡ ಕಮ್ಮಿ ಆಗ್ತದೆ. ಒಂದು ಕೆಪಾಸಿಟಿ ಎಲ್ಲ ಹೇಳ್ತೇನೆ, ಓವರೀಸ್ ರಿಸರ್ವ್ ಎಲ್ಲ ಹೇಳ್ತೇನೆ. ಸೊ ಅಂಡಾನುದು ಕೌಂಟ್ ಕ್ವಾಲಿಟಿ ಎಲ್ಲ ಕಮ್ಮಿ ಆಗ್ಲಿಕ್ಕೆ ಚಾನ್ಸಸ್ ಉಂಟು. ಮತ್ತೆ ನ್ಯಾಚುರಲಿ ಅಥವಾ IUI ಅಥವಾ IVF ಕೂಡ ಮತ್ತೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಇದಕ್ಕೋಸ್ಕರ ಫಸ್ಟ್ ಪ್ರೆಗ್ನೆನ್ಸಿ ಜಾಸ್ತಿ ಡಿಲೇ ಮಾಡಬಾರ್ದು, ಇಲ್ಲಾದ್ರೆ ಮತ್ತೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅಡ್ವಾನ್ಸ್ ಟ್ರೀಟ್ಮೆಂಟ್ ಮಾಡುವಾಗ ಕೂಡ ನನಗೆ ಅಂಡಾನು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಮಹಿಳಾದಲ್ಲಿ ಅಂಡಾಶಯಲ್ಲಿ ಮಾತ್ರ ಅಂಡಾನು ಉತ್ಪತ್ತಿ ಆಗ್ತದೆ. ಸೊ ಮಹಿಳಾದು ಅಂಡಾಶಯ ತುಂಬಾ ವೀಕ್ ಆದ್ರೆ ಮತ್ತೆ
ನನಗೆ ತುಂಬ ಮೆಡಿಸಿನ್ ಇಂಜೆಕ್ಷನ್ಸ್ ಕೊಡುವಾಗ ಮತ್ತೆ ಜಾಸ್ತಿ ಅಂಡಾನು ಸಿಕ್ಕುದಿಲ್ಲ. ಕೆಲವೊಮ್ಮೆ ಅಂಡಾಶಯಲ್ಲಿ ಅಂಡಾನದ ಕ್ವಾಲಿಟಿ ಕೂಡ ಕಮ್ಮಿ ಆದ್ರೆ ಭ್ರೂಣದ ಕ್ವಾಲಿಟಿ ಕಮ್ಮಿ ಆಗ್ತದೆ, ಮತ್ತೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಚಾನ್ಸಸ್ ಕಡಿಮೆ ಆಗ್ತದೆ. ಇದಕ್ಕೋಸ್ಕರ ಪ್ರಾಯ ಜಾಸ್ತಿ ಆದ್ರೆ ತುಂಬಾ ಲೇಟ್ ಮಾಡಬಾರ್ದು, ಬೇಗ ಇದು ಪ್ರೆಗ್ನೆನ್ಸಿದು ಪ್ರಯತ್ನ ಎಲ್ಲ ಮಾಡ್ಬೇಕಷ್ಟೇ. ಇದೀಗ ಇತ್ತೀಚಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಕೆಲವು 13 ವರ್ಷದಲ್ಲೇ ಅವರಿಗೆ ಒಂದು ಋತುಚಕ್ರ ಪ್ರಾರಂಭ ಆಗುತ್ತೆ, ಅವ್ರದ್ದು ಋತು ಇದಾಗ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ವೇಳೆ ಬೇಗ ನೀವೇನು ಹೇಳಿದ್ರಲ್ಲ ಮೆನ್ಸ್ಟ್ರೇಷನ್ ಪ್ರಾರಂಭ ಆದರೆ ಅವರಿಗೆ ಬೇಗ ಅದು ಅಂಡಾಶಯದಲ್ಲಿ ಇದು ನಿಲ್ಲುವಂತ ಇದೆ ಹೇಳಿಕೆ ಆಗುದಿಲ್ಲ. ಬಿಕಾಸ್ ಇದು ಕೆಲವೊಮ್ಮೆ ಎಂತ ಆಗ್ತದೆ, ಪ್ರಿಕಾಷಿಯಸ್ ಪ್ಯೂಬರ್ಟಿ ಕೂಡ ಇರ್ತದೆ, ಕೆಲವೊಮ್ಮೆ ಡಿಲೇಡ್ ಪ್ಯೂಬರ್ಟಿ. ಇದು ಪ್ಯೂಬರ್ಟಿ ಉಂಟು ಮೆಡಿಕಲ್ ಹೆಸರು. ಸೊ ಇದು ಬೇಗ ಸ್ಟಾರ್ಟ್ ಆದ್ರೆ ಇದು ಹೇಳಿಕೆ ಆಗುದಿಲ್ಲ. ಈಗಲೇ ಒಂದು ಇಂಡಿಯನ್ ಏಜ್ ಸ್ಟ್ಯಾಂಡರ್ಡ್ ಏಜ್ ಮೇ ಬಿ ಅರೌಂಡ್ 48 to 52 ಏಜ್ ಒಂದು ಮೆನೋಪಾಸ್ ಬರ್ತದೆ. ಮೆನೋಪಾಸ್ ಮೀನ್ಸ್ ಇದು ಅಂಡಾಶಯಲ್ಲಿ ಎಂತ ಉತ್ಪತ್ತಿ ಆಗುದಿಲ್ಲ. ಸೊ ಇದು ಈ ಒಂದು ಎಸ್ಪೆಷಲಿ ಈ ತರಕ್ಕೆ ಆದ್ರೆ, ಬಟ್ ಈಗ ತುಂಬಾ ಕಾರಣಗಳಿಗೋಸ್ಕರ, ಕೆಲವೊಮ್ಮೆ ಪೊಲ್ಯೂಷನ್ಗೋಸ್ಕರ, ಸ್ಟ್ರೆಸ್ಗೋಸ್ಕರ, ಜೆನೆಟಿಕ್ ರೀಸನ್ಸ್ಗೋಸ್ಕರ ಇದು ಓವ್ರಿಯನ್ ಫೇಲಿಯರ್, ಇದು 30-32 ಪ್ರಾಯದಲ್ಲಿ ಕೂಡ ಈ ತರಕ್ಕೆ ಅಂಡಾಶಯನ ನೋಡ್ತಾ ಉಂಟು. ಅಂಡಾಶಯಲ್ಲಿ ಎಂತ ಉತ್ಪತ್ತಿ ಆಗುದಿಲ್ಲ, ಮತ್ತೆ ತಿಂಗಳೇ ಇದು ಮೆನ್ಸಸ್ ಬರುದಿಲ್ಲ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೈನ್. ಮೀನ್ಸ್ ನಿಮ್ದು ಮೆನ್ಸಸ್ ಎಲ್ಲ ತುಂಬಾ ಲೇಟ್ ಆಗ್ತಾ ಉಂಟು. ಕೆಲವೊಮ್ಮೆ 40, 45, 50 ದಿನಕ್ಕೆ ಒಂದು ಮೆನ್ಸಸ್ ಎಲ್ಲ ಆಗ್ತಾ ಉಂಟು. ಫ್ಲೋ ನಿಮಗೆ ಜಾಸ್ತಿ ಹೋಗುದಿಲ್ಲ. ಸೊ ಮೆನ್ಸಸ್ ಮುಂಚೆ ಮೇ ಬಿ ಒಂದು 2-3 ದಿನಕ್ಕೆ 2-3 ಪ್ಯಾಡ್ಸ್ ಎಲ್ಲ ಹೋಗ್ತಾ ಆದ್ರೆ, ನಾರ್ಮಲ್ ಫ್ಲೋ ಆದ್ರೆ ಮೇ ಬಿ ಈ ಟೈಮ್ಲೆ ಮೇ ಬಿ ಜಾಸ್ತಿ ದಿನಕ್ಕೆ ಫ್ಲೋ ಹೋಗುದಿಲ್ಲ. ಪ್ಯಾಡ್ಸ್ ಕೂಡ ಅಷ್ಟು ಜಾಸ್ತಿ ಜಾಸ್ತಿ ಬೇಕಾಗುದಿಲ್ಲ. ಹಾಟ್ ಫ್ಲಾಶಸ್ ಮೀನ್ಸ್ ನಿಮ್ದು ಬಾಡಿಲಿ ತುಂಬಾ ಹೀಟ್ ಗೊತ್ತಾಗ್ತದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅಲಾರ್ಮಿಂಗ್ ಸೈನ್ಸ್, ಅಲಾರ್ಮಿಂಗ್ ಸಿಂಪ್ಟಮ್ಸ್. ಸೊ ಈ ತರಕ್ಕೆ ಆದ್ರೆ ಮೀನ್ಸ್ ಇದು ನಿಮ್ದು ಪ್ರಿಮ್ಯಾಚ್ಯೂರ್ ಓವ್ರಿಯನ್ ಫೇಲಿಯರ್ ಅಥವಾ ಪ್ರಿಮ್ಯಾಚ್ಯೂರ್ ಮೆನೋಪಾಸ್ ಆಗ್ಲಿಕ್ಕೆ ಚಾನ್ಸ್ ಉಂಟು. ಎಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಆದ್ರೆ, ಮೀನ್ಸ್ ಮದರ್ಗೆ, ಹೌದು ತಾಯಿಗೆ ಎಸ್ಪೆಷಲಿ ಇದು ಮೆನೋಪಾಸ್ ಬೇಗ ಆದ್ರೆ, ಒಂದು 40 ಪ್ರಾಯದಲ್ಲಿ ಇದು ಮೆನೋಪಾಸ್ ಆದ್ರೆ ಈ ತರಕ್ಕೆ ಫೀಮೇಲ್ಸ್ ಕೆಲವೊಮ್ಮೆ ಬೇಗ ಅಂಡಾಶಯ ವೀಕ್ ಆಗ್ಲಿಕ್ಕೆ ಚಾನ್ಸಸ್ ಉಂಟು. ಅಂದ್ರೆ ಕುಟುಂಬದಲ್ಲಿ ತಾಯಿಗೆ, ಸಿಸ್ಟರ್, ಅಕ್ಕಕ್ಕೆ ಇದು ಈ ತರಕ್ಕೆ ಆಕ್ಚುಲಿ ಫ್ಯಾಮಿಲಿ ಹಿಸ್ಟ್ರಿ ಕೂಡ ನೋಡ್ಲಿಕ್ಕೆ ತುಂಬಾ ಮುಖ್ಯದ. ಈಗ ನೀವು ಒಂದು ಮಾತಲ್ಲಿ ಹೇಳಿದ್ರಿ, ಏನು ಅಂತ ಹೇಳಿದ್ರೆ ಅಂಡಾಣುಗಳನ್ನ ನಮಗೆ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಸ್ತ್ರೀಯಲ್ಲೇ ಇರ್ಬೇಕು. ಹೌದು. ಅದು ಮೆಡಿಕಲ್ ತುಂಬಾ ಅಡ್ವಾನ್ಸ್ ಆಯಿತು. ಲ್ಯಾಬೊರೇಟರಿಲೇ ನನಗೆ ಜಾಸ್ತಿ ಅಂಡಾಣು ಇದು ತೆಗ್ಲಿಕ್ಕೆ ಆಗ್ತದ. ಸೊ ಇಂಜೆಕ್ಷನ್ಸ್ ಕೊಡುವಾಗ, ಮೆಡಿಸಿನ್ಸ್ ಕೊಡುವಾಗ ಇದು ತಿಂಗಳೇ ಇದು ಮಹಿಳಾತಲ್ಲಿ ಅಂಡಾಶಯಲ್ಲಿ ಒಂದು ಅಂಡಾನು ಮಾತ್ರ ಬೆಳವಣಿಗೆ ಆಗ್ತದೆ, ಮತ್ತೆ ಉಳಿದು ಹೋಗ್ತದೆ, ರಿಲೀಸ್ ಆಗ್ತದೆ. ಬಟ್ ಇದು ಈ ಮೆಡಿಸಿನ್ಸ್ಗೋಸ್ಕರ ಅಂಡಾಶಯ ಅಥವಾ ಇಂಜೆಕ್ಷನ್ಸ್ಗೋಸ್ಕರ ಇದು ಜಾಸ್ತಿ ಅಂಡಾನು ಬೆಳವಣಿಗೆ ಆಗ್ತದೆ. ಸೊ IVF ಟ್ರೀಟ್ಮೆಂಟ್ಲೆ ಇದು ಎಲ್ಲ ಅಂಡಾನು ಹೊರಗೆ ತೆಗಿಬಹುದು. ಬಟ್ ಸೈನ್ಸ್ ಅದು ಅಷ್ಟು ಅಡ್ವಾನ್ಸ್ ಆಗ್ಲಿಲ್ಲ. ಸೊ ಈಗ ಒಂದು ರಿಸರ್ಚ್ ಆಗ್ತಾ ಉಂಟು, ಸ್ಟೆಮ್ ಸೆಲ್ಸ್ ಉಂಟು, ಇದು ಅಂಡಾನು ಎಲ್ಲ ಡೆವಲಪ್ ಆಗ್ಲಿಕ್ಕೆ ತುಂಬಾ ಟೆಸ್ಟಿಂಗ್ ರಿಸರ್ಚ್ ಎಲ್ಲ ಆಗ್ತಾ ಉಂಟು. ಬಟ್ ಎಸ್ಪೆಷಲಿ ಇದಕ್ಕೋಸ್ಕರ ಕರೆಕ್ಟ್ ಪ್ರಾಯದಲ್ಲಿ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡುವಾಗ ಮತ್ತೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಇಲ್ಲಾದ್ರೆ ಮತ್ತೆ ತುಂಬಾ ಪ್ರಾಬ್ಲಮ್ಸ್ ಕೂಡ ಆಗ್ಲಿಕ್ಕೆ ಚಾನ್ಸಸ್ ಉಂಟು. ಈಗ ಸಾಧಾರಣ ನೀವು ಅಂಡಾಶಯದ ಬಗ್ಗೆ ಹೇಳುವಾಗ ಅಂಡಾಶಯದ ಯಾವುದೆಲ್ಲ ತೊಂದರೆಗಳು ಬರುವಂತ ಸಾಧ್ಯತೆ ಇದೆ? ಅಂಡಾಶಯಲ್ಲಿ ನಾನು ಹೇಳಿದ್ರಲ್ಲ, ಇದು ಮೋಸ್ಟ್ ಕಾಮನ್ ರೀಸನ್ ಈಸ್ PCOD ಎಲ್ಲ ಹೇಳ್ತೇನೆ. PCOD ಮೀನ್ಸ್ ಪಾಲಿಸಿಸ್ಟಿಕ್ ಓವ್ರಿಯನ್ ಡಿಸೀಸ್. ಇದು ಎಂತ ಆಗ್ತದೆ, ಅಂಡಾಶಯದ ಸೈಜ್ ದೊಡ್ಡ ಆಗ್ತದೆ. ಅಂಡಾನು ಒಳಗಡೆ ಅದು ಅಂಡಾನದು ಗುಳ್ಳೆ, ಅದು ಮೆಡಿಕಲ್ ಹೆಸರು ಫಾಲಿಕಲ್ಸ್. ಸೊ ತುಂಬಾ ಫಾಲಿಕಲ್ಸ್ ಎಲ್ಲ ಉಂಟು. ಬಟ್ ಈ PCOD ಮೇನ್ಲಿ ಹಾರ್ಮೋನ್ಸ್ ಅದು ತುಂಬಾ ಅಸಂತುಲನ ಆಗ್ತದೆ. ಅದು ಎಂತ ಆಗ್ತದೆ, ಇದಕ್ಕೋಸ್ಕರ ತಿಂಗಳೇ ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆದ್ರೆ ಒಂದು ಮುಟ್ಟಾಗಿ 13ನೇ 14 15 ದಿನಕ್ಕೆ ಇದು ಅಂಡಾನು ಕರೆಕ್ಟ್ ಬೆಳವಣಿಗೆ ಆಗಿ ಉಳಿದು ಹೋಗ್ತದೆ. ಬಟ್ ಇದು PCOD ಹಾರ್ಮೋನ್ಸ್ ಅಸಂತುಲನಕ್ಕೋಸ್ಕರ ಇದೀ ಅಂಡಾನು ಕರೆಕ್ಟ್ ಟೈಮಿಂಗ್ ಬೆಳವಣಿಗೆ ಆಗುದಿಲ್ಲ, ಅಥವಾ ಬೆಳವಣಿಗೆ ಆಗುದಿಲ್ಲ, ಅರೆಸ್ಟ್ ಆಗ್ತದೆ. ಸೊ ಇದು ಓವ್ಯುಲೇಷನ್ ಮೀನ್ಸ್ ಅಂಡಾನು ರಿಲೀಸ್ ಆಗುದಿಲ್ಲ. ಇದಕ್ಕೋಸ್ಕರ ಪ್ರೆಗ್ನೆನ್ಸಿ ಕಷ್ಟ ಆಗ್ತದೆ. ಸೊ ಇದು ಆಲ್ಮೋಸ್ಟ್ ಇದು 100 ಫೀಮೇಲ್ಸ್ ಎಲ್ಲ ನೋಡುವಾಗ ಆಲ್ಮೋಸ್ಟ್ 20-25% ಆಲ್ಮೋಸ್ಟ್ PCOD ತರಕ್ಕೆ ಇರ್ತದೆ. ಕೆಲವೊಮ್ಮೆ ಎಂಡೋಮೆಟ್ರಿಯೋಸಿಸ್ ತರಕ್ಕೆ ಇರ್ಲಿಕ್ಕೆ ಚಾನ್ಸ್ ಉಂಟು. ಎಂಡೋಮೆಟ್ರಿಯೋಸಿಸ್ ಮೀನ್ಸ್ ಇದು ಅಂಡಾಶಯದು ಯಾವುದು ಹೊರಗಿದು ಲೈನಿಂಗ್, ಒಳಗಡೆದು ಲೈನಿಂಗ್ ಉಂಟು, ಇದು ಎಲ್ಲಿ ಅಂಡಾಶಯಲ್ಲಿ ಅಥವಾ ಗರ್ಭಕೋಶಲಿ ಅಥವಾ ಟ್ಯೂಬ್ಸ್ಲೆ ಎಲ್ಲಿ ಅಂಟಸ್ತಾಗಿ ಇದೆ, ಎಲ್ಲಿ ಬ್ರೌನ್ ಸ್ಪಾಟ್ಸ್ ಆಗಿ ಕೆಲವೊಮ್ಮೆ ಅಂಡಾಶಯಲ್ಲಿ ಒಂದು ರಕ್ತ ಕಡ್ಡಿ ಗುಳ್ಳೆ ಆಗ್ತದೆ. ಇದು ಒಂದು ಮೆಡಿಕಲ್ ಹೆಸರು ಉಂಟು ಚಾಕ್ಲೇಟ್ ಸಿಸ್ಟ್. ಸೊ ಇದಕ್ಕೋಸ್ಕರ ಎಂತ ಉಂಟು, ಇದು ಮೆನ್ಸಸ್ ಟೈಮ್ಲಿ ತುಂಬಾ ನೋವು ಆಗ್ಲಿಕ್ಕೆ ಚಾನ್ಸಸ್ ಉಂಟು, ಫ್ಲೋ ಕೂಡ ಜಾಸ್ತಿ ಹೋಗ್ತದೆ, ಮತ್ತೆ ಅಂಡಾಶಯ ತುಂಬಾ ಕಾಂಪ್ರಮೈಸ್ ಆಗ್ತದೆ, ಅಂಡಾಶಯದ ಕೆಪಾಸಿಟಿ ತುಂಬಾ ಡೌನ್ ಆಗ್ತದೆ, ಮತ್ತೆ ಕೆಲವೊಮ್ಮೆ ಆಪರೇಷನ್ ಬೇಕಾಗ್ತದೆ ಅಥವಾ IVF ಟ್ರೀಟ್ಮೆಂಟ್ ಬೇಕಾಗ್ತದೆ. ಹಾಗೆ ಇದೀಗ ನೀವು PCOD ಅಂತ ಹೇಳಿದ್ರೆ ಒಂದು ರೀತಿಯ ಲೈಫ್ ಡಿಸಾರ್ಡರ್ ಅಂತಾನೆ ಹೇಳಿದ್ರಿ ನೀವು. ಹೌದು, ಇಟ್ಸ್ ಮೇನ್ಲಿ ಓವರೀಸ್ ಇದು ಪ್ರಾಬ್ಲಮ್ ಅಲ್ಲ. ಆಕ್ಚುಲಿ ಈಗ ನೋಡುವಾಗ ಪಾಪ್ಯುಲೇಷನ್ ಏನಾದ್ರು ಆಲ್ಮೋಸ್ಟ್ ಒಂದು 20-25% ಫೀಮೇಲ್ಸ್ PCOD ಉಂಟು. ಬಟ್ PCOD ಕೂಡ ತುಂಬಾ ಟೈಪ್ಸ್ ಉಂಟು. ಈಗ ಟೈಪ್ಸ್ ಕೂಡ ಉಂಟು, ಗ್ರೇಡಿಂಗ್ಸ್ ಕೂಡ ಉಂಟು. ಸೊ ಕೆಲವೊಮ್ಮೆ ಮೈಲ್ಡ್ ಟೈಪ್ ಆದ್ರೆ ಈಗ ಟೈಪ್ A, ಟೈಪ್ B, ಟೈಪ್ C, ಟೈಪ್ D
ತುಂಬಾ ಟೈಪ್ಸ್ ಅದು PCOD ಉಂಟು. PCOD ಇಸ್ ನಥಿಂಗ್ ಬಟ್ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಓಕೆ, PCOD ಅಂದ್ರೆ ಹಾರ್ಮೋನ್. ಹೌದು, ಅಂಡಾಶಯದು ಅಷ್ಟು ದೊಡ್ಡ ಪ್ರಾಬ್ಲಮ್ ಇಲ್ಲ, ಬಟ್ ಇದು ಈ ಅಂಡಾಶಯದು ಅಂಡಾನು ಕರೆಕ್ಟ್ ಟೈಮಿಂಗ್ ಬೆಳವಣಿಗೆ ಆಗಿ ಉಳಿದು ಹೋಗುದಿಲ್ಲ. ಸೊ ಇದಕ್ಕೋಸ್ಕರ ಎಂತ ಆಗ್ತದೆ, ಮತ್ತೆ ಕೆಲವೊಮ್ಮೆ ಇದು ವೆಯ್ಟ್ ಕೂಡ ತೂಕ ಜಾಸ್ತಿ ಆಗ್ಲಿಕ್ಕೆ ಚಾನ್ಸಸ್ ಉಂಟು, ಸೈಕಲ್ಸ್ ಕರೆಕ್ಟ್ ಬರುವುದಿಲ್ಲ, ಮತ್ತೆ ಕೆಲವೊಮ್ಮೆ ತುಂಬಾ ಜನಕ್ಕೆ ಫೀಮೇಲ್ಸ್ ಎಸ್ಪೆಷಲಿ ನಾನು ಹಾರ್ಮೋನ್ಸ್ ಅದು ತುಂಬಾ ಅಸಂತುಲನ ಉಂಟು. ಸೊ ಇದು ಒಂದು ಮೇಲ್ ಟೈಪ್ ಹಾರ್ಮೋನ್ಸ್ ಹೇಳ್ತಾನೆ, ಆಂಡ್ರೋಜನ್ಸ್ ಅಥವಾ ಟೆಸ್ಟೋಸ್ಟೆರಾನ್. ಇದು ಒಂದು ಬಾಡಿಲೇ ಎಸ್ಪೆಷಲಿ ಮಹಿಳೆಯಲ್ಲಿ ಜಾಸ್ತಿ ಆಗ್ತದ, ಮತ್ತೆ ಫೇಸ್ಲೆ ಕೆಲವೊಮ್ಮೆ ಒಂದು ಪಿಂಪಲ್ಸ್ ಜಾಸ್ತಿ ಬರ್ತದ, ಒಂದು ಹೇರ್ ಗ್ರೋತ್ ಎಲ್ಲ ಜಾಸ್ತಿ ಆಗ್ತದ, ಹೇರ್ ಲಾಸ್ ಜಾಸ್ತಿ ಆಗ್ತದ, ಒಬಿಸಿಟಿ ಎಲ್ಲ ಹೇಳ್ತಾನೆ, ಮೀನ್ಸ್ ಇದು ತೂಕ ಜಾಸ್ತಿ ಆಗ್ತದ, ಕೆಲವೊಮ್ಮೆ ಡಯಾಬಿಟೀಸ್ ಶುಗರ್ದು ಪ್ರಾಬ್ಲಮ್ ಆಗ್ಲಿಕ್ಕೆ ಚಾನ್ಸಸ್ ಉಂಟು, ಮತ್ತೆ ಎಸ್ಪೆಷಲಿ ಇನ್ಫರ್ಟಿಲಿಟಿ ಮಹಿಳಾ ಬಂಜಿತನ ತುಂಬಾ ಕಾಮನ್ ಉಂಟು. ಇದು ಈ PCOD ಇಂದ. ಹೌದು, ಇದಕ್ಕೋಸ್ಕರ ಜಸ್ಟ್ ಸೈಕಲ್ಸ್ ಕರೆಕ್ಟ್ ಮಾಡಿ ಕೆಲವೊಮ್ಮೆ ಅಂಡಾನು ಬೆಳವಣಿಗೆ ಆಗ್ಲಿಕ್ಕೆ ಸ್ವಲ್ಪ ಮೆಡಿಸಿನ್ ಅಥವಾ ಇಂಜೆಕ್ಷನ್ ಬೇಕಾಗ್ತದ, ಅಥವಾ ಬೇರೆ ಅದಕ್ಕೆ ತುಂಬಾ ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ಸ್ ಇರ್ತದೆ. ಸೊ ಕರೆಕ್ಟ್ ಎಲ್ಲ ಇವ್ಯಾಲ್ಯೂಯೇಟ್ ಮಾಡಿ ಈ ಪ್ರಕಾರ ಸೊಲ್ಯೂಷನ್ ಎಲ್ಲ ಪ್ಲಾನ್ ಮಾಡ್ಬೇಕಷ್ಟೇ. ಈಗ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಹೆಣ್ಣು ಮಕ್ಕಳು ಹೇಳುವುದುಂಟು, ಅವರಿಗೆ ಕೆಲವರಿಗೆ ಸಾಧಾರಣವಾಗಿ ಯಾವ ಸಮಯದಲ್ಲಿ ಆಗಬೇಕು ಆ ಮುಟ್ಟು ಆಗ್ತಾ ಇರುತ್ತೆ, ಪ್ರತಿ ತಿಂಗಳು ಕೂಡ ಏನು ತೊಂದರೆ ಇಲ್ಲದೆ ಆ ಒಂದು 4-5 ದಿವಸದಲ್ಲಿ ನೋವಿದೆ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಮುಟ್ಟಾಗುವ ಸಂದರ್ಭ ತುಂಬ ನೋವು ಅಥವಾ ವಿಪರೀತವಾಗಿ ಹೊಟ್ಟೆ ನೋವು ಹೀಗೆಲ್ಲ ಹೇಳ್ತಾರೆ. ಇವರಿಗೆ ಏನಾದರೂ ಮತ್ತೆ ಬಂಜೆತನದ ತೊಂದರೆ ಆಗುವಂತ ಸಾಧ್ಯತೆ? ಹೌದು, ಎಸ್ಪೆಷಲಿ ಈಗೋಸ್ಕರ ಹೇಳಿದ್ರು ಈ ತರಕ್ಕೆ ಇದೆ, ಎಸ್ಪೆಷಲಿ ಸಿಂಪ್ಟಮ್ಸ್ ಮುಂಚೆಯಿಂದ ಆದ್ರೆ. ಸೊ ಇದು ಒಂದು ಮದ್ವೆ ಆಗ್ಲಿ ತನಕ ಕೂಡ ವೇಟ್ ಮಾಡಬಾರ್ದು. ಮದ್ವೆ ಆಗ್ಲಿಕ್ಕೆ ಮುಂಚೆ ಕೂಡ ಈ ತರಕ್ಕೆ ಸಿಂಪ್ಟಮ್ಸ್ ಆದ್ರೆ ಮೀನ್ಸ್ ದಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಕೆಲವೊಮ್ಮೆ ಎಂಡೋಮೆಟ್ರಿಯೋಸಿಸ್. ಸೊ ಇದು ಅಡೋಲೆಸೆಂಟ್ ಎಲ್ಲ ಎಂಡೋಮೆಟ್ರಿಯೋಸಿಸ್ ಹೇಳ್ತೇನೆ. ಸೊ ಇದು ಈ ತರಕ್ಕೆ ಎಸ್ಪೆಷಲಿ ಪೇನ್ಫುಲ್ ಮೆನ್ಸಸ್ ಆದ್ರೆ, ಸೊ ಇದು ಕರೆಕ್ಟ್ ಎಲ್ಲ ಎಸ್ಪೆಷಲಿ ಅಡೋಲೆಸೆಂಟ್ ಎಡ್ಯುಕೇಶನ್ ಎಲ್ಲ ಹೇಳ್ತಾನೆ, ಇದು ಕರೆಕ್ಟ್ ಟೈಮಿಂಗ್ಲೇ ಮಾಡ್ಬೇಕಾ. ಸೊ ಇದು ಒಂದು ಎಸ್ಪೆಷಲಿ ಫಸ್ಟ್ 2-3 ದಿನಕ್ಕೆ ಅಥವಾ ತುಂಬಾ ಜನಕ್ಕೆ ಕೆಲವೊಮ್ಮೆ ಮೆನ್ಸಸ್ ಆಗ್ಲಿಕ್ಕೆ ಮುಂಚೆ ಕೂಡ ಇದು ಒಂದು ನೋವು ಆಗ್ಲಿಕ್ಕೆ ಶುರು ಆಗ್ತದೆ. ಇದು ತುಂಬ 1-2 ದಿವಸ ನಿಮಗೆ ವಾಕಿಂಗ್ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ, ತುಂಬ ಬ್ಲಡ್ ಫ್ಲೋ ಹೋಗ್ತದೆ, ತುಂಬ ಪೇನ್ಫುಲ್ ಉಂಟು, ನಿಮಗೆ ಮೆಡಿಸಿನ್ ಅಥವಾ ಇಂಜೆಕ್ಷನ್ ಬೇಕಾಗ್ತದೆ. ಈ ತರಗೆ ಪ್ರಾಬ್ಲಮ್ಸ್ ಆದ್ರೆ ಇದು ಬೇಗ ಇಲ್ಲಿ ಇವ್ಯಾಲ್ಯೂಯೇಟ್ ಮಾಡಿ ಮತ್ತೆ ಎಂತ ಪ್ರಾಬ್ಲಮ್ ಉಂಟು ನೋಡ್ಬೇಕು. ಇಲ್ಲಾದ್ರೆ ಮತ್ತೆ ಇದು ಸಿಸ್ಟ್ ಸೈಜ್ ತುಂಬಾ ದೊಡ್ಡ ಆದ್ರೆ ಮತ್ತೆ ಇದು ದೊಡ್ಡ ಆಪರೇಷನ್ ಬೇಕಾಗ್ತದೆ ಅಥವಾ ಬೇರೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬೇಕಾಗ್ತದೆ. ಮತ್ತೆ ನಿಮ್ಮದು ಫರ್ಟೈಲ್ ಪೀರಿಯಡ್ ಎಲ್ಲ ತುಂಬಾ ಕಾಂಪ್ರಮೈಸ್ ಆಗ್ತದೆ. ಕೆಲವೊಮ್ಮೆ ಇನ್ಫೆಕ್ಷನ್ಗೋಸ್ಕರ ಕೂಡ ಪೇನ್ ಆಗ್ಲಿಕ್ಕೆ ಚಾನ್ಸ್ ಉಂಟು, ಎಸ್ಪೆಷಲಿ PID ತರಕ್ಕೆ ತುಂಬಾ ಕೆಲವೊಮ್ಮೆ ಅಂಡಾಶಯ ಗರ್ಭಕೋಶ ಟ್ಯೂಬ್ಸ್ ಎಲ್ಲ ಅಂಟಿಸ್ತಾಗ್ತದೆ. ಮತ್ತೆ ಇದು ಒಂದು ಟ್ಯೂಬ್ ಮಾಸ್ ಹೇಳ್ತಾನೆ, ಮೀನ್ಸ್ ಇದು ಟ್ಯೂಬ್ ಮತ್ತೆ ಅಂಡಾಶಯ ಎಲ್ಲ ಫುಲ್ ದೊಡ್ಡ ಮಾಸ್ ಆಗ್ತದೆ. ಸೊ ಈ ತರಕ್ಕೆ ಆದ್ರೆ ಅಂತ ಬೇಗ ಯಾಕೆ ಈ ತರಕ್ಕೆ ಸಿಂಪ್ಟಮ್ಸ್ ಎಲ್ಲ ಬರ್ತಾ ಉಂಟು, ಇದು ಒಂದು ಪ್ರಾಪರ್ ಸ್ಟಡಿ ಮಾಡಿ ಮತ್ತೆ ಈ ಪ್ರಕಾರ ಇದು ಸೊಲ್ಯೂಷನ್ ಎಲ್ಲ ಮಾಡಬೇಕಾ. ಓಕೆ, ಈಗ ಅಂದರೆ ಕೆಲವರು ಅಂದರೆ ಸಾಧಾರಣ ಆಡು ಮಾತಿನಲ್ಲಿ ನಾವೆಲ್ಲ ಹೇಳುವಂಥ ಒಂದು ವಿಷಯ ಏನು ಅಂತ ಹೇಳಿದರೆ, ನಮ್ಮ ಹಿರಿಯರು ಹೇಳುವುದನ್ನು ನಾನು ಕೇಳಿದ್ದೇನೆ, ಅದು ನೋವೆಲ್ಲ ಇದ್ದರೆ ಅದು ಮತ್ತೆ ಮದುವೆ ಆದ ನಂತರ ಸರಿಯಾಗುತ್ತೆ ಅಂತ. ಇದು ಎಂತ ಉಂಟು, ಮದುವೆ ಆಗಿ ಮೇಲೆ ಸೇರಿ ಆಗುದಿಲ್ಲ, ಬಟ್ ಮೇನ್ಲಿ ಇದು ಪ್ರೆಗ್ನೆನ್ಸಿ ಫಸ್ಟ್ ಪ್ರೆಗ್ನೆನ್ಸಿ ಆದ್ಮೇಲೆ ತುಂಬಾ ಕವರ್ ಆಗ್ತದೆ. ಯಾಕೆ ಹೇಳ್ತೇನೆ, ಬಿಕಾಸ್ ಇದು ನಾನು ಹೇಳಿದ್ರಲ್ಲ ಗರ್ಭಕೋಶದಲ್ಲಿ ಒಳಗಡೆ ಯಾವ್ದು ಲೈನಿಂಗ್ ಉಂಟು ಇದು ಸೇಮ್ ಅಲ್ಲ, ಹೊರಗೆ ಕೆಲವೊಮ್ಮೆ ಅಂಡಾಶಯಲ್ಲಿ ಇದು ಸಿಸ್ಟ್ ರಕ್ತ ಕಟ್ಟೆ ಗುಳ್ಳೆ ತಯಾರಾಗ್ತದೆ. ಸೊ ಎಂತ ಆಗ್ತದೆ, ತಿಂಗಳೇ ಮೆನ್ಸಸ್ ಬರ್ತದಲ್ಲ, ಸೊ ಈ ಟೈಮ್ಲಿ ಎಲ್ಲಿ ಕೂಡ ಸ್ವಲ್ಪ ಬ್ಲಡ್ ಕಲೆಕ್ಟ್ ಆಗ್ತದೆ, ಮತ್ತೆ ಸೈಜ್ ಸಿಸ್ಟ್ ಸೈಜ್ ದೊಡ್ಡ ಆಗ್ತದೆ, ತುಂಬಾ ಅಡಿಷನ್ಸ್ ಆಗ್ತದೆ. ಸೊ ಅಂಡಾಶಯ ಗರ್ಭಕೋಶ ಎಲ್ಲ ಫುಲ್ ಅಂಟಿಸ್ತಾಗ್ತದೆ. ಪ್ರೆಗ್ನೆನ್ಸಿ ಆಗಿ ಎಂತ ಆಗ್ತದೆ, ನಿಮ್ದು ಮೆನ್ಸಸ್ ಎಲ್ಲ ಸ್ಟಾಪ್ ಆಗ್ತದೆ 9 ತಿಂಗಳ ತನಕ. ಸೊ ಇದಕ್ಕೋಸ್ಕರ ನಿಮ್ದು ಮೆನ್ಸಸ್ ಎಲ್ಲ ಸ್ಟಾಪ್ ಆಗಿ ಮತ್ತೆ ಇದೊಂದು ಹಾರ್ಮೋನ್ ಈಸ್ಟ್ರೋಜನ್ ತುಂಬಾ ಕಡಿಮೆ ಆಗ್ತದೆ. ತಿಂಗಳೇ ನಿಮ್ದು ಸಿಸ್ಟ್ ಸೈಜ್ ಕಮ್ಮಿ ಆಗ್ಲಿಕ್ಕೆ ಚಾನ್ಸಸ್ ಉಂಟು. ಫುಲ್ ರಿಸಾಲ್ವ್ ಆಗುದಿಲ್ಲ, ಬಟ್ ಅಟ್ ಲೀಸ್ಟ್ ಸೈಜ್ ದೊಡ್ಡ ಆಗುದಿಲ್ಲ. ಸೊ ಇದಕ್ಕೋಸ್ಕರ ಇದು ಎಸ್ಪೆಷಲಿ ಪ್ರೀ ಮರೈಟಲ್ ಫೀಮೇಲ್ಸ್, ಮೀನ್ಸ್ ಇದು ಮದುವೆ ಆಗ್ಲಿಕ್ಕೆ ಮುಂಚೆ ಈ ತರಕ್ಕೆ ಫೀಮೇಲ್ಸ್ಲೆ ಕೆಲವೊಮ್ಮೆ ಸ್ವಲ್ಪ ಮೆಡಿಸಿನ್ ಇಂಜೆಕ್ಷನ್ ಇರ್ತದೆ. ಇದು ದೊಡ್ಡ ಎಂಡೋಮೆಟ್ರಿಯೋಸಿಸ್ ಪ್ರಾಬ್ಲಮ್ ಆದ್ರೆ ಮತ್ತೆ ಇದೊಂದು ಮೆನ್ಸಸ್ ಎಲ್ಲ ಸ್ಟಾಪ್ ಮಾಡಿ ಸಿಸ್ಟ್ ಸೈಜ್ ಕೂಡ ಕಡಿಮೆ ಆಗ್ಲಿಕ್ಕೆ ಇದು ಪ್ರಯತ್ನ ಮಾಡಬಹುದು, ಸಾಧ್ಯತೆ ಇದೆ, ಮತ್ತೆ ತೊಂದರೆ ಆಗುವಂತ ಸಾಧ್ಯತೆ ಖಂಡಿತ ಇದೆ. ಹೌದು ಹೌದು. ಈಗ ನೀವು PCOD ಒಂದು ಜೀವನ ಶೈಲಿಯ ಒಂದು ತೊಂದರೆ ಅಂತ ಹೇಳಿದೆ, ಅದು ರೋಗ ಅಲ್ಲ ಅಂತ. ಯಾವ ರೀತಿಯಲ್ಲಿ ಬಂಜೆತನ ಈ ನಿವಾರಣೆ ಮಾಡಬೇಕಾದ್ರೆ ಯಾವ ರೀತಿಯ ಒಂದು ಜೀವನ ಶೈಲಿಯನ್ನು ಅವರು ಅನುಸರಿಸಬೇಕು? ಎಸ್ಪೆಷಲಿ PCOD ಯಾವ್ದು ಜನಕ್ಕೆ ಇದು ರೆಗ್ಯುಲರ್ ಪೀರಿಯಡ್ಸ್ ಆದ್ರೆ, ಒಬೆಸಿಟಿ ಜಾಸ್ತಿ ಆದ್ರೆ, ಮೀನ್ಸ್ ತೂಕ ಜಾಸ್ತಿ ಆದ್ರೆ, ಇದು ಹೇರ್ ಗ್ರೋತ್ ಜಾಸ್ತಿ ಆದ್ರೆ, ಮತ್ತೆ ತುಂಬಾ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಮಾಡ್ಬೇಕಾ. ಇಲ್ಲಾದ್ರೆ ಎಂತ ಆಗ್ತದೆ, ಇದು ಯಾವ್ದು ಮೆಡಿಸಿನ್ಸ್ ಕೊಡುವಾಗ ಮತ್ತೆ ಇದು ಎಫೆಕ್ಟ್ ಆಗುದಿಲ್ಲ, ಜಾಸ್ತಿ ದಿನದ ಟ್ರೀಟ್ಮೆಂಟ್ ಬೇಕಾಗ್ತದೆ, ಜಾಸ್ತಿ ಡೋಸ್ ಅದು ಮೆಡಿಸಿನ್ಸ್ ಎಲ್ಲ ಬೇಕಾಗ್ತದೆ. ಸೊ ಇದಕ್ಕೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ಮೀನ್ಸ್ ಇದು ನಿಮ್ಮದು ಡಯಟ್ ಮತ್ತೆ ಎಕ್ಸಸೈಸ್. ಡಯಟ್ ಅಲ್ಲಿ ಎಸ್ಪೆಷಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ತಿನ್ಬಾರ್ದು, ಪ್ರೋಟೀನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾ. ಸೊ ಯು ಹ್ಯಾವ್ ಟು ಚೆಕ್ ಇದು ಕ್ಯಾಲರೀಸ್ ಎಷ್ಟು ತಗೊಳ್ತಾ ಉಂಟು. ಮತ್ತು ಫ್ರೀಕ್ವೆಂಟ್ಲಿ ಸ್ವಲ್ಪ ಜಾಸ್ತಿ ಹೈ ಫೈಬರ್ ಫುಡ್ಸ್, ಹೈ ಪ್ರೋಟೀನ್ ಡಯಟ್, ಬೇಕರಿ ಐಟಮ್ಸ್ ಅದು ಅವಾಯ್ಡ್ ಮಾಡಬೇಕಾ.
ಬಾಕಿ ಯಾವುದು ಜಂಕ್ ಫುಡ್ ಎಲ್ಲ ಉಂಟು, ಚಿಪ್ಸ್ ತರಕ್ಕೆ, ಪೊಟ್ಯಾಟೊ ಐಟಮ್ಸ್ ಇದು ಜಾಸ್ತಿ ತಿನ್ನಬಾರ್ದು. ಪ್ರೋಟೀನ್ ಡಯಟ್ ಮತ್ತೆ ಶಾರ್ಟ್ ಫ್ರೀಕ್ವೆಂಟ್ ಮೀಲ್ಸ್ ಎಲ್ಲ ತಗೊಳ್ಬೇಕಾ. ಮತ್ತೆ ಒಟ್ಟಿಗೆ ಎಕ್ಸಸೈಸ್ ಮಾತ್ರ ಕಂಪಲ್ಸರಿ ಮಾಡ್ಬೇಕಾ. ಬಿಕಾಸ್ ಇದು ನಿಮ್ಮದು ಬಾಡಿ ಮಾಸ್ ಇಂಡೆಕ್ಸ್ ಡಿಪೆಂಡ್ಸ್ ಅಪಾನ್ ಇಸ್ ತೂಕ ಎಷ್ಟು ಉಂಟು ಮತ್ತೆ ಹೈಟ್ ಎಷ್ಟು ಉಂಟು. ಸೊ ಬಾಡಿ ಮಾಸ್ ಇಂಡೆಕ್ಸ್ ಇದು 24 ಕಡಿಮೆ ಆದರೆ ಮತ್ತೆ ಇದು PCOD ಹಾರ್ಮೋನ್ಸ್ ಎಲ್ಲ ಬೇಗ ಕಂಟ್ರೋಲ್ ಮಾಡಬಹುದು. ನಾಟ್ ಓನ್ಲಿ PCOD, ಬಾಕಿ ಟ್ರೀಟ್ಮೆಂಟ್ ಕೂಡ ಇನ್ ಕೇಸ್ IUI ಅಥವಾ IVF ಎಲ್ಲ ಮೆಡಿಸಿನ್ಸ್ ಮತ್ತು ಇಂಜೆಕ್ಷನ್ಸ್ ಡೋಸ್ ಇದೆ, ನಿಮ್ಮದು BMI ಎಷ್ಟು ಉಂಟು ಅದು ಡಿಪೆಂಡ್ ಆಗ್ತದೆ. ಸೊ ಎಸ್ಪೆಷಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಆದರೆ, ಪೇನ್ಫುಲ್ ಪೀರಿಯಡ್ಸ್ ಆದರೆ, ಯಾವುದು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಮಾಡ್ತಾ ಆದರೆ ನಿಮ್ಮದು ಇದೀ ಲೈಫ್ ಸ್ಟೈಲ್ ಚೇಂಜಸ್ ಮಾಡಲಿಕ್ಕೆ ತುಂಬ ಮುಖ್ಯದ ಉಂಟು. ಈಗ ಈ ಲೈಫ್ ಸ್ಟೈಲ್ ಥರ್ಡ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮೀನ್ಸ್ ಇದು ಸ್ಟ್ರೆಸ್. ಈಗ ಎಡ್ಯುಕೇಷನ್ಗೋಸ್ಕರ ಇದು ಈ ಯಾವುದು ಕೆಲವೊಮ್ಮೆ ಜಾಬ್ಗೋಸ್ಕರ ಇದು ತುಂಬ ಸ್ಟ್ರೆಸ್ ಇರ್ತದೆ. IT ಪೀಪಲ್ಸ್, ಟೀಚಿಂಗ್ ಪೀಪಲ್, ಕೆಲವೊಮ್ಮೆ ನೈಟ್ ಡ್ಯೂಟಿ ಕೂಡ ತುಂಬ ಜನದು ಒಂದು ನೈಟ್ ಶಿಫ್ಟ್ಸ್ ಇರ್ತದೆ. ಸೊ ಎಲ್ಲ ನಾಟ್ ಓನ್ಲಿ ಮೇಲ್ಸ್, ಮಹಿಳಾ ಮತ್ತು ಪುರುಷಲ್ಲ ಈಕ್ವಲ್ ಸ್ಟ್ರೆಸ್ ಇರ್ತದೆ. ಕೆಲವೊಮ್ಮೆ ಸೊಸೈಟಲ್ ಫ್ಯಾಮಿಲಿ ಪ್ರೆಷರ್ ಉಂಟು, ಯಾಕೆ ಮಕ್ಕಳಾಗಲಿಲ್ಲ, ಇದು ಸೆಡ್ ಈಸಿಲಿ. ಬಟ್ ಇದು ಒಂದು ಆಸ್ ಫಾರ್ ಆಸ್ ಪಾಸಿಬಲ್ ಇದು ಸ್ಟ್ರೆಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕಾ. ಸೊ ಇದು ಡೈಲಿ ಮಿನಿಮಮ್ ಇದು ವಾಕಿಂಗ್ ಮಾಡಬೇಕಾ, ಮೆಡಿಟೇಷನ್ ಟ್ರೈ ಮಾಡಿ, ಯೋಗ ಟ್ರೈ ಮಾಡಿ, ಜಾಗಿಂಗ್ ಟ್ರೈ ಮಾಡಿ, ಸ್ಕಿಪ್ಪಿಂಗ್ ಟ್ರೈ ಮಾಡಿ. ಸೊ ವಾಟ್ ಎವರ್ ಸೂಟ್ಸ್ ಯುವರ್ ಬಾಡಿ ಇದು ಮಾಡುವಾಗ ಮತ್ತೆ ನಿಮ್ಮದು ಎಲ್ಲ ಟ್ರೀಟ್ಮೆಂಟ್ಲಿ ಒಳ್ಳೆ ಇಫೆಕ್ಟ್ ಸಿಗ್ತದೆ. ನ್ಯಾಚುರಲಿ ಕೂಡ ಇದು ಕೆಲವೊಮ್ಮೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದು ರೆಗ್ಯುಲರ್ ಆಗ್ಲಿಕ್ಕೆ ಚಾನ್ಸಸ್, ದೇಹದಲ್ಲಿ ಸ್ವಲ್ಪ ಬದಲಾವಣೆ ಅಟ್ಲೀಸ್ಟ್ ಅದು ನಿಮ್ಮದು 5% ಎಷ್ಟು ವೇಟ್ ಉಂಟು ಮೊದಲಿಂದ ಇದು 5% ಕಡಿಮೆ ಆಗ್ಬೇಕಷ್ಟೇ. ಓಕೆ. ಈಗ ಈ ಜೀವನ ಶೈಲಿ ಎಲ್ಲ ನಾವೇನು ಹೇಳ್ತೇವ, ಇದು ಮದುವೆ ಆದ ನಂತರವರು ಮಾಡಿದ್ರೆ ಒಳ್ಳೇದು ಅಥವಾ ಪ್ರಾರಂಭದಿಂದಲೇ? ಪ್ರಾರಂಭದ ಈಗೋಸ್ಕರ ಹೇಳಿದ್ರೆ PCOD ತುಂಬಾ ಈಗ ಅಡೋಲೆಸೆನ್ಸ್ ಎಲ್ಲ ನೋಡ್ತಾ ಉಂಟು, ಟಿವಿ ಎಲ್ಲ ನೋಡಿ ಜಸ್ಟ್ ಚಿಪ್ಸ್ ಎಲ್ಲ ತಗೊಳ್ತಾರೆ. ಎಸ್ಪೆಷಲಿ ಒಬೆಸಿಟಿ ಇದು ಪ್ರಮಾಣ ಜಾಸ್ತಿ ಉಂಟು. ಇದಕ್ಕೋಸ್ಕರ ಇದು ಈ ಮದುವೆ ಆಗ್ಲಿಕ್ಕೆ ಮುಂಚೆ ಇದು ಒಂದು ಕರೆಕ್ಟ್ ಎಡ್ಯುಕೇಶನ್ ಎಲ್ಲ ಕೊಡುವಾಗ ಮತ್ತೆ ಇದು ಪ್ರಾಬ್ಲಮ್ಸ್ ಜಾಸ್ತಿ ಆಗುದಿಲ್ಲ. ಎಸ್ಪೆಷಲಿ ಇದು ಈ ತರಕ್ಕೆ ಸಿಂಪ್ಟಮ್ಸ್ ಆದ್ರೆ, ಡಿಲೇಡ್ ಪೀರಿಯಡ್ಸ್ ಆದ್ರೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆದ್ರೆ, ಆಲ್ರೆಡಿ ಫ್ಯಾಮಿಲಿ ಹಿಸ್ಟ್ರಿ ಉಂಟು PCOD ಇದು. ಸೊ ಇದು ಈ ಎಲ್ಲ ಪ್ರಾಬ್ಲಮ್ಸ್ಗೋಸ್ಕರ ಬೆಟರ್ ಉಂಟು ಇದು ಮದುವೆ ಆಗ್ಲಿಕ್ಕೆ ಮುಂಚೆ ಕಂಟ್ರೋಲ್ ಮಾಡುವಾಗ ಮತ್ತೆ ಜಾಸ್ತಿ ಪ್ರಾಬ್ಲಮ್ಸ್ ಆಗುದಿಲ್ಲ. ಖಂಡಿತ. ಬಟ್ ಇದು ಮದುವೆ ಆದ್ಮೇಲೆ ನಂತರ ಕೂಡ ಬೆಟರ್ ಉಂಟು ಇದು ಮಾಡಿ ಮತ್ತೆ ಯಾವುದು ಟ್ರೀಟ್ಮೆಂಟ್ ಅಥವಾ ವಿದೌಟ್ ಟ್ರೀಟ್ಮೆಂಟ್ ಜಸ್ಟ್ ಮೆಡಿಸಿನ್ಸ್. ಸೊ ಇನ್ ಕೇಸ್ ಫೀಮೇಲ್ ಇಂಜೆಕ್ಷನ್ಸ್ ಬೇಕಾದ್ರೆ ಇದು ಕರೆಕ್ಟ್ ವೆಯ್ಟ್ ಲಾಸ್, ಕರೆಕ್ಟ್ ಇದೆಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡುವಾಗ ಕೆಲವೊಮ್ಮೆ ಜಸ್ಟ್ ಮೆಡಿಸಿನ್ಸ್ಲಿ ಮಾತ್ರ ಇಫೆಕ್ಟ್ ಸಿಕ್ಕಿದ್ದು. ಸೊ ಇದುವರೆಗೆ ತುಂಬ ಕಪಲ್ಸ್ ಇದು ನೋಡಿದ್ರು, ಇದು ಈ ಎಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಲಾಂಗ್ ವಿತ್ ಟ್ರೀಟ್ಮೆಂಟ್ ಮಾಡುವಾಗ ಇದು ಬೆಸ್ಟ್ ರಿಸಲ್ಟ್ ಎಲ್ಲ ಸಿಗ್ತದೆ. ವೀಕ್ಷಕರ ಕೇಳ್ತಾ ಇದ್ದೀರಿ ನೀವು ಕೂಡ, ಬಹಳ ಉತ್ತಮವಾಗಿ ನಮ್ಮ ಡಾಕ್ಟರ್ ಗೌರವ್ ಗುಜರಾತಿಯವರು ಬಹಳ ಮಾಹಿತಿಯನ್ನು ತಮಗೆಲ್ಲ ನೀಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಒಂದು ಬಂಜೆತನ ಅಂತ ಹೆಣ್ಣಿಗೆ ಅದು ಎಷ್ಟು ಒಂದು ದುಃಖ ಕೊಡುತ್ತೆ ಅಥವಾ ಒಂದು ರೀತಿಯ ಶಾಪ ಅಂತ ಅವರು ತಿಳ್ಕೊಳ್ತಾರೆ. ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ. ಇಂತಹ ಒಂದು ವ್ಯವಸ್ಥೆ ಇದ್ದಾಗ ಅವರು ಕೊರಗುವುದೇ ಜಾಸ್ತಿ. ಆದರೆ ಆ ಕೊರಗುವ ಮೊದಲು ಇಂತಹ ಏನೆಲ್ಲ ತೊಂದರೆಗಳಿದ್ದರೆ ಅದನ್ನು ನಿವಾರಿಸಿಕೊಳ್ಬಹುದು, ಯಾವ ರೀತಿಯ ಒಂದು ಜೀವನ ಶೈಲಿಯನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ಡಾಕ್ಟರ್ ಗೌರವ್ ಗುಜರಾತಿ ಅವರು ನಮಗೆಲ್ಲ ತಿಳಿಸ್ತಾ ಇದ್ದಾರೆ. ಡಾಕ್ಟರ್, ಇದೀಗ ಈ ಬಂಜೆತನಕ್ಕೆ ನೀವು ಅಂಡಾಶಯ ಟ್ಯೂಬಲ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀರಿ, ಅದು ಏನು ಕಾರಣ ಅದಕ್ಕೆ? ಟ್ಯೂಬಲ್ ಫ್ಯಾಕ್ಟರ್ಸ್ ಅದು ಮೋಸ್ಟ್ ಕಾಮನ್ ಏನು ಹೇಳಿದ್ರಲ್ಲ ಇದು ಎಂಡೋಮೆಟ್ರಿಯೋಸಿಸ್. ಸೊ ಇದು ಎಂತ ಆಗ್ತದೆ, ಇದು ಈ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಹೇಳ್ತೇನೆ, ಒಳಗಡೆದು ಯಾವುದು ಲೈನಿಂಗ್ ಇರ್ತದಲ್ಲ ಇದು ಎಲ್ಲಿ ಕೆಲವೊಮ್ಮೆ ಟ್ಯೂಬ್ಸ್ಲೇ ಇದು ಡಿಪಾಸಿಟ್ ಆಗ್ತದೆ ಅಥವಾ ಅಂಡಾಶಯ ಇದು ಡಿಪಾಸಿಟ್ ಆಗ್ತದೆ. ಸೊ ಇದು ಒಂದು ನಾರ್ಮಲ್ ಅನಾಟಮಿ ಎಲ್ಲ ನೋಡುವಾಗ ಗರ್ಭಕೋಶ 2 ಸೈಡ್ಲಿ ಟ್ಯೂಬ್ಸ್, 2 ಸೈಡ್ಲಿ ಅಂಡಾಶಯ ಉಂಟು. ಸೊ ಇದೆಲ್ಲಿ ಡಿಪಾಸಿಟ್ ಆಗಿ ಬ್ಲ್ಯಾಕ್ ಸ್ಪಾಟ್ಸ್, ಬ್ರೌನ್ ಸ್ಪಾಟ್ಸ್ ಆದರೆ, ಅಂಡಾಶಯಲ್ಲಿ ಕೂಡ ಸಿಸ್ಟ್ ಆದರೆ ಮತ್ತೆ ಇದು ತುಂಬಾ ಅಡಿಷನ್ಸ್ ಆಗ್ತದೆ. ಮೀನ್ಸ್ ಇದು ಎಲ್ಲ ಅಂಟಸ್ತಾ ಆಗ್ತದೆ. ಸೊ ಇದು ಅಂಟಸ್ತಾ ಆದ್ರೆ ಕೂಡ ಇದು ಎಲ್ಲಿ ಟ್ಯೂಬ್ಸ್ ಕೆಲವೊಮ್ಮೆ ಬ್ಲಾಕ್ ಆಗ್ಲಿಕ್ಕೆ ಚಾನ್ಸಸ್ ಉಂಟು. ಕೆಲವೊಮ್ಮೆ ಒಂದು ಗರ್ಭಕೋಶದಲ್ಲಿ ಅಂಡಾಶಯಕ್ಕೆ ಹೋಗುವಂತ ಟ್ಯೂಬ್ ಅಥವಾ ಅಂಡಾಶಯದಿಂದ ಅಂಡಾಶಯಂದು ಇದು ಎಲ್ಲಿ ಅಂಡಾನು ಎಲ್ಲ ಕಲೆಕ್ಟ್ ಮಾಡಿ ಎಂದು ಗರ್ಭಕೋಶ ತನಕ ಹೋಗ್ತಾರೆ. ಸೊ ಇದು ಈ ಟ್ಯೂಬ್ಸ್ 2 ಸೈಡ್ ಅಲ್ಲಿ ಅಟ್ಯಾಚ್ಡ್ ಉಂಟು ಗರ್ಭಕೋಶ. ಮತ್ತೆ ಇಲ್ಲಿ 2 ಸೈಡ್ಲೆ ಟ್ಯೂಬ್ ಇದು ಎಲ್ಲಿ ಅಂಡಾಶಯಲೆ ಅಂಡಾನು ಕಲೆಕ್ಟ್ ಮಾಡಿ ಮತ್ತೆ ಇದು ಟ್ಯೂಬ್ಲೆ ಅಂಡಾನು ಮತ್ತೆ ಬೀಜಾಣುದು ಸಂಮಿಲನ ಆಗ್ತದೆ. ಸೊ ಇದು ಈ ಟ್ಯೂಬ್ಸ್ 2 ಓಪನ್ ಆದ್ರೆ ತುಂಬಾ ಮುಖ್ಯ. ಅಟ್ಲೀಸ್ಟ್ ಒಂದು ಟ್ಯೂಬ್ ಎಲ್ಲ ಕರೆಕ್ಟ್ ಫಂಕ್ಷನಿಂಗ್ ಬೇಕು, ಅನಾಟಮಿಕಲಿ ಕೂಡ ಕರೆಕ್ಟ್ ಫಂಕ್ಷನಿಂಗ್ ಬೇಕು, ಫಂಕ್ಷನಲಿ ಕೂಡ ಕರೆಕ್ಟ್ ಆದ್ರೆ ಮಾತ್ರ ಪ್ರೆಗ್ನೆನ್ಸಿ ಆಗ್ತದೆ, ಇಲ್ಲಾದ್ರೆ ಆಗುದಿಲ್ಲ. ತುಂಬಾ ಜನಕ್ಕೆ ಕೆಲವೊಮ್ಮೆ ನೋಡ್ತದೆ ಒಂದು ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಆಗ್ತದೆ, ಮೀನ್ಸ್ ಅದು ನಾರ್ಮಲ್ ಗರ್ಭಕೋಶಲೆ ಆಗುದಿಲ್ಲ. ಕೆಲವೊಮ್ಮೆ ಟ್ಯೂಬ್ಲೆ ಅದು ಪ್ರೆಗ್ನೆನ್ಸಿ ಬೆಳವಣಿಗೆ ಆಗಿ ಮತ್ತೆ ಕೆಲವೊಮ್ಮೆ ರಪ್ಚರ್ ಆಗ್ತದೆ, ಉಳಿದು ಹೋಗ್ತದೆ. ಅದು ಗರ್ಭಕೋಶಕ್ಕೆ ಹೋಗದೆ ಟ್ಯೂಬ್ ಅಲ್ಲಿ ಆಗ್ತದೆ. ಹೌದೌದು, ಗರ್ಭಕೋಶದಲ್ಲಿ ಹೋಗುದಿಲ್ಲ, ಎಲ್ಲಿ ಅಂಟಸ್ತಾಗಿ ಎಲ್ಲಿ ಬೆಳವಣಿಗೆ ಆಗ್ತದೆ. ಬಟ್ ಇದು 2 ತಿಂಗಳಿಂದ ಜಾಸ್ತಿ ಬೆಳವಣಿಗೆ ಆಗುದಿಲ್ಲ. ಕೆಲವೊಮ್ಮೆ 2.5 ತಿಂಗಳ ಇದು ಒಂದು ಉಳಿದು ಹೋಗ್ತದೆ. ಬಿಕಾಸ್ ಇದು ಟ್ಯೂಬ್ ಇದು ಕೆಪಾಸಿಟಿ ತುಂಬಾ ಕಡಿಮೆ ಉಂಟು. ಕೆಲವೊಮ್ಮೆ PID ಹೇಳ್ತೇನೆ, ಬಹಳ ತೊಂದರೆ ಕೊಡುತ್ತೆ.
ಹೌದು ಹೌದು. ಮತ್ತೆ ಇದು ಎಂದು ಎಲ್ಲ ಉಳಿದೋಗ್ಮೇಲೆ ಮತ್ತೆ ಇದು ಎಂತ ಸಹ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಟ್ಯೂಬ್ ಎಲ್ಲ ಸಹ ಕಟ್ ಮಾಡ್ಲಿಕ್ಕೆ ಬೇಕಾಗ್ತದೆ. ಸೊ ಒಂದು ಸೈಡ್ ಇದು ಟ್ಯೂಬ್ ಕಟ್ ಮಾಡಿ, ಇದು ಒಂದು ಸೈಡ್ ಟ್ಯೂಬ್ ಆದ್ರೆ ಮತ್ತೆ ನ್ಯಾಚುರಲಿ ಸ್ವಾಭಾವಿಕ ರೀತಿಗೆ ಪ್ರೆಗ್ನೆನ್ಸಿ ಟ್ರೈ ಮಾಡ್ಬೋದು. ಎರಡ್ ಸೈಡ್ ಇದು ಟ್ಯೂಬ್ಸ್ ಇಲ್ಲ ಆದ್ರೆ ಮತ್ತೆ ಸ್ವಾಭಾವಿಕ ರೀತಿಗೆ ಟ್ರೀಟ್ಮೆಂಟ್ ಅಲ್ಲೇ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ IVF ಟ್ರೀಟ್ಮೆಂಟ್ ಮಾತ್ರ ಮಾಡ್ಬೇಕು. ಕೆಲವೊಮ್ಮೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಹೇಳ್ತೇನೆ, ಮೀನ್ಸ್ ಇದು ತುಂಬಾ ಇನ್ಫೆಕ್ಷನ್ ಆಗ್ತದೆ, ಗರ್ಭಕೋಶದ್ದು, ಕೆಲವೊಮ್ಮೆ ಅಂಡಾಶಯದು ಟ್ಯೂಬ್ಸ್ ಇದು, ಕೆಲವೊಮ್ಮೆ ಎಲ್ಲಿ ನೀರು ಕಟ್ಟಿ ಗುಲ್ಲೆ ಆಗ್ತದೆ, ಎಲ್ಲಿ ಅದು ಸ್ವಲ್ಪ ಪಸ್ ಎಲ್ಲ ಡಿಪಾಸಿಟ್ ಆಗ್ತದೆ, ಇದರಿಂದ ಹೈಡ್ರೋಸಾಲ್ಫಿಂಗ್ಸ್ ಹೇಳ್ತೇನೆ. ಸೊ ಇದೀಗೋಸ್ಕರ ಕೂಡ ಮತ್ತೆ ನಾರ್ಮಲ್ ಟ್ಯೂಬ್ ಅದು ಫಂಕ್ಷನ್ ಆಗುದಿಲ್ಲ. ಸೊ ಕೆಲವೊಮ್ಮೆ ಇನ್ಫೆಕ್ಷನ್ ಇದು ಟ್ಯೂಬರ್ಕುಲೋಸಿಸ್ ಗೊತ್ತಾಗ್ತದೆ ತುಂಬಾ ಜನಕ್ಕೆ. ಟ್ಯೂಬರ್ಕುಲೋಸಿಸ್ಗೋಸ್ಕರ ಇದು ಈ ಒಂದು ಕೆಲವೊಮ್ಮೆ ಟ್ಯೂಬ್ಸ್ ಎಲ್ಲ ತುಂಬಾ ಡ್ಯಾಮೇಜ್ ಆಗ್ತದೆ. ಸೊ ಅದು ಬ್ಲಾಕ್ ಆಗ್ಲಿಕ್ಕೆ ಚಾನ್ಸ್ ಉಂಟು. ಇದಕ್ಕೋಸ್ಕರ ಕೂಡ ಮತ್ತೆ ನ್ಯಾಚುರಲಿ ಇದು ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ತುಂಬಾ ಕಷ್ಟ. ಸೊ ಅಟ್ ಲೀಸ್ಟ್ ಒಂದು ಸೈಡ್ ಇದು ಟ್ಯೂಬ್ ಎಲ್ಲ ಕರೆಕ್ಟ್ ಬೇಕು, ಇಲ್ಲಾದ್ರೆ ಮತ್ತೆ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗುದಿಲ್ಲ. ಓಕೆ ವೀಕ್ಷಕರೇ, ತಾವು ಗಮನಿಸ್ತಾ ಇದ್ದೀರಿ, ಡಾಕ್ಟರ್ ಗೌರವ್ ಗುಜರಾತಿಯವರು ವಿಶೇಷವಾದಂತಹ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದಾರೆ ಬಂಜೆತನದ ಬಗ್ಗೆ. ಅದು ಕೂಡ ಹೆಣ್ಣು ಮಕ್ಕಳು, ಮದುವೆಯಾದಂತಹ ಸ್ತ್ರೀಯರು ಇದರ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸಬೇಕಾಗುತ್ತೆ, ತಮ್ಮ ಜೀವನ ಶೈಲಿಯನ್ನು ಬದಲಿಸಬೇಕಾಗುತ್ತೆ, ಅಥವಾ ಬೇರೆ ಬೇರೆ ರೀತಿಯಂಥ ಏನೆಲ್ಲ ತೊಂದರೆಗಳು ಬರಬಹುದು ಅನ್ನೋದನ್ನು ಈಗಾಗಲೇ ಅವರು ತಿಳಿಸಿದ್ದಾರೆ ಕೂಡ. ARMC IVF ಫರ್ಟಿಲಿಟಿ ಸೆಂಟರ್ ಅಂತ ಹೇಳಿಕೊಂಡು ಕಾವೇರಿ ಬಿಲ್ಡಿಂಗ್ ಫಣ್ಣೀರಲ್ಲಿ ಒಂದು ತನ್ನ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ಇದ್ದಾರೆ. ಅಲ್ಲಿ ಅವರು ಚೀಫ್ IVF ಸ್ಪೆಷಲಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಡಾಕ್ಟರ್ ಗೌರವ್ ಗುಜರಾತಿ ಅವರು ಅನೇಕ ಮಾಹಿತಿಯನ್ನು ನಮ್ಮ ಮುಂದಿಟ್ಟಿದ್ದಾರೆ ಈಗಾಗಲೇ. ಡಾಕ್ಟರ್, ಮತ್ತೊಮ್ಮೆ ತಮ್ಮನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮುಂದುವರಿಸ್ತಾ, ನಾನು ಈಗ ಅನೇಕ ಮಾಹಿತಿಗಳನ್ನೇ ನೀವು ನೀಡಿದ್ದೀರಿ. ಯಾಕಂತ ಹೇಳಿದರೆ ಬಂಜೆತನಕ್ಕೆ ಏನು ಕಾರಣ ಇದನ್ನೆಲ್ಲ ಹೇಳಿದ್ದೀರಿ. ಈ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದೆ, ಋತುಚಕ್ರ ಅಂದರೆ ಆ ಮುಟ್ಟು ಆಗುವಂಥ ಸಂದರ್ಭ ಮುಖ್ಯ ಒಂದು ಕಾರಣ ಅಂತ ಹೇಳ್ತಾರೆ. ಹೇಗೆ ಅದು? ಇದು ಎಂತ ಉಂಟು, ಇದು ಈ ಒಂದು ಮುಟ್ಟೆ ಎಲ್ಲ ಕರೆಕ್ಟ್ ತಿಂಗಳಲ್ಲಿ ಬರ್ತಾ ಇದ್ರೆ ಮತ್ತೆ ಇದು ಅಂಡಾನು ಕರೆಕ್ಟ್ ಟೈಮ್ಲೆ ಬೆಳವಣಿಗೆ ಆಗಿ ಉಳಿದು ಹೋಗ್ತದೆ. ಅಂಡಾನುದು ಲೈಫ್ ಎಲ್ಲ ತುಂಬಾ ಕಡಿಮೆ ಇರ್ತದೆ. ಅಂಡಾನುದು ಲೈಫ್ ಉಳಿದೋದ್ಮೇಲೆ ಒಂದು ಮ್ಯಾಕ್ಸಿಮಮ್ 24 hours ಇದು ಫರ್ಟಿಲೈಸೇಷನ್ ಕೆಪಾಸಿಟಿ ಉಂಟು. ಈ ಟೈಮ್ಲೆ ಮತ್ತೆ ಇದು ಬೀಜಾಣು ಮತ್ತೆ ಅಂಡಾನು ಸಮ್ಮಿಲನ ಆಗಿ ಕೆಲವೊಮ್ಮೆ ಒಳ್ಳೆ ಬ್ರೂನ್ ಎಲ್ಲ ತಯಾರಾಗ್ಲಿಕ್ಕೆ ಚಾನ್ಸ್ ಉಂಟು. ಸೊ ಇದು ಕರೆಕ್ಟ್ ಟೈಮಿಂಗ್ ಎಲ್ಲ ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಎಸ್ಪೆಷಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಆದ್ರೆ ತಿಂಗಳೇ ಟೈಮ್ ಕರೆಕ್ಟ್ ಮುಟ್ಟ ಎಲ್ಲ ಬರುದಿಲ್ಲ. ಈ ಟೈಮ್ ಆದ್ರೆ ಮೀನ್ಸ್ ಓವ್ಯುಲೇಷನ್ ಎಲ್ಲ ಹೇಳ್ತೇನೆ. ಸೊ ಓವ್ಯುಲೇಷನ್ ಅದು ಟೈಮ್ ಗೊತ್ತಾಗೋದಿಲ್ಲ. ಇದಕ್ಕೋಸ್ಕರ ಮೆಡಿಸಿನ್ಸ್ ಒಟ್ಟಿಗೆ ಒಂದು ತಿಂಗಳೇ ಇದು ಕರೆಕ್ಟ್ ಟೈಮಿಂಗ್ಲಿ ಒಂದು ಫಾಲಿಕ್ಯುಲರ್ ಸ್ಕ್ಯಾನ್ಸ್ ಎಲ್ಲ ಹೇಳ್ತೇನೆ. ಸೊ ಕರೆಕ್ಟ್ ಟೈಮಿಂಗ್ಲಿ ಇದು ಸ್ಕ್ಯಾನಿಂಗ್ ಮಾಡುವಾಗ ಕೆಲವೊಮ್ಮೆ ಒಂದು ಮೂತ್ರ ಟೆಸ್ಟ್ ಇರ್ತದೆ, ಅದು ರಕ್ತ ಪರೀಕ್ಷೆ ಮಾಡುವಾಗ ಕರೆಕ್ಟ್ ಓವ್ಯುಲೇಷನ್ ಟೈಮ್ ಗೊತ್ತಾಗ್ತದೆ. ನ್ಯಾಚುರಲಿ ಕೂಡ ಇದು ಒಂದು ಫಸ್ಟ್ 6 ತಿಂಗಳು ಅಥವಾ 1 ವರ್ಷಕ್ಕೆ ಎಲ್ಲ ಕಪಲ್ಸ್ ಎಲ್ಲ ಹೇಳ್ತೇನೆ. ಎಸ್ಪೆಷಲಿ ಇದು ತಿಂಗಳ ಪೀರಿಯಡ್ಸ್ ಒಂದು 28 ದಿನ 30 ದಿನಕ್ಕೆ ಪೀರಿಯಡ್ಸ್ ಮುಟ್ಟಾದ್ರೆ ಒಂದು 10ನೇ ದಿನಕ್ಕೆ ಶುರು ಮಾಡಿ ಅಟ್ಲೀಸ್ಟ್ 1 ವಾರಕ್ಕೆ ಡೈಲಿ ಅಥವಾ 1 ದಿನ ಬಿಟ್ಟು ಇದು ಸೇರ್ಬೇಕು. ಬಿಕಾಸ್ ಈ ಟೈಮ್ಲಿ ಮತ್ತೆ ಬೀಜಾಣು ಮತ್ತೆ ಅಂಡಾನುದು ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ಚಾನ್ಸ್ ಉಂಟು. ಬೀಜಾಣುದು ಜಾಸ್ತಿ ಲೈಫ್ ಇರ್ತದೆ, ಒಂದು 2 ದಿವಸ ಇದು ಆಕ್ಟಿವ್ ಇರ್ತದೆ, ಜೀವೆಲ್ಲ ಇರ್ತದೆ. ಅಂಡಾನುದು ಜೀವೆಲ್ಲ ತುಂಬಾ ಕಡಿಮೆ ಉಂಟು. ಸೊ ಇದು ಓವ್ಯುಲೇಷನ್ ಆಗ್ಲಿಕ್ಕೆ ಮುಂಚೆ ಅಟ್ಲೀಸ್ಟ್ 2 ದಿವಸ ಮುಂಚೆ, ಓವ್ಯುಲೇಷನ್ ಆದ್ಮೇಲೆ ಒಂದು 2 ದಿವಸ ಇದು ಸೇರುವಾಗ ಮತ್ತೆ ಪ್ರೆಗ್ನೆನ್ಸಿ ಆಗ್ತದೆ. 10 ರಿಂದ 18ನೇ ದಿವಸದಲ್ಲಿ ಅವರು ಆದಷ್ಟು ಸೇರುವಂತ. ಹೌದು. ಓಕೆ. ಈಗ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಮುಟ್ಟು ಆದಂಥ ಸಂದರ್ಭದಲ್ಲಿ ರಕ್ತಸ್ರಾವ ತುಂಬಾ ಆಗುತ್ತೆ ಅಂತ ಹೇಳ್ತಾರೆ, ಕೆಲವು ತುಂಬಾ ನೋವು ಅಂತ ಸಂದರ್ಭ. ಇದು ಈಗೋಸ್ಕರ ಕೂಡ ತುಂಬಾ ಕಾರಣಗಳಿರ್ತದೆ. ಮೋಸ್ಟ್ ಕಾಮನ್ ರೀಸನ್ ಇಸ್ ಕೆಲವೊಮ್ಮೆ ಒಂದು ಫೈಬ್ರಾಯ್ಡ್ ಎಲ್ಲ ಗಡ್ಡೆ ಹೇಳ್ತೇನೆ, ಮೀನ್ಸ್ ಅದು ಗರ್ಭಕೋಶ ಯಾವ್ದು ಮಸಲ್ ಇರ್ತದಲ್ಲ, ಇದೀ ಮಸಲ್ ಎಲ್ಲ ಕೆಲವೊಮ್ಮೆ ಸೈಜ್ ಎಲ್ಲ ದೊಡ್ಡ ಆಗ್ತದೆ. ಸೊ ಒಂದು ಜಾಗದಲ್ಲೇ ಕೆಲವೊಮ್ಮೆ ಇದು ಒಂದು ಸೈಜ್ ದೊಡ್ಡ ಆಗಿ ತುಂಬಾ ದೊಡ್ಡ ಸೈಜ್ ಆದ್ರೆ ಮತ್ತೆ ಕೆಲವೊಮ್ಮೆ ಎಸ್ಪೆಷಲಿ ಕ್ಯಾವಿಟಿದು ಒಳಗಡೆ ಗರ್ಭಕೋಶದ ಹೊರಗೆ ಕೆಲವೊಮ್ಮೆ ಗಡ್ಡೆ ಆದ್ರೆ ಮತ್ತೆ ಕೆಲವೊಮ್ಮೆ ಟ್ಯೂಬ್ಸ್ ಎಲ್ಲ ಬ್ಲಾಕ್ ಆಗ್ಲಿಕ್ಕೆ ಚಾನ್ಸಸ್ ಉಂಟು. ಕೆಲವೊಮ್ಮೆ ಇದು ಅಂಡಾಶಯಲ್ಲಿ ಇದು ಪ್ರೆಸ್ ಮಾಡ್ತಾರೆ, ಕೆಲವೊಮ್ಮೆ ಗರ್ಭಕೋಶದಲ್ಲಿ ಜಾಸ್ತಿ ಪ್ರೆಷರ್ ಆಗ್ತದೆ. ಬಟ್ ಅದು ಗರ್ಭಕೋಶದಲ್ಲಿ ಒಳಗಡೆ ಜಾಸ್ತಿ ಗ್ರೋತ್ ಆದ್ರೆ ಮತ್ತೆ ರಕ್ತಸ್ರಾವ ಎಲ್ಲ ಜಾಸ್ತಿ ಹೋಗ್ತದೆ, ಕೆಲವೊಮ್ಮೆ ನೋವು ಕೂಡ ಆಗ್ತದೆ. ಈಗ ನೀವು ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ವಾ, ಅದರಲ್ಲಿ ಒಂದು ಎಂಡೋಮೆಟ್ರಿಯೋಸಿಸ್ ಇದು ಈಗ ನಾನು ಹೇಳಿದ್ರಲ್ಲಿ ಆಲ್ರೆಡಿ, ಮೀನ್ಸ್ ಇದು ಎಂತ ಆಗ್ತದೆ, ಇದು ಗರ್ಭಕೋಶ ಅಂಡಾಶಯ ಎಲ್ಲ ಫುಲ್ ಅಂಟಸ್ತಾ ಆಗ್ತದೆ, ಗರ್ಭಕೋಶದ ಒಳಗಡೆ ಲೈನಿಂಗ್ ಇದು ಹೊರಗೆ ಡೆವಲಪ್ ಆಗ್ತದೆ. ಈಗೋಸ್ಕರ ಇದು ತಿಂಗಳೇ ಮುಟ್ಟ ಆದ್ಮೇಲೆ ಮತ್ತೆ ಇದು ಕೆಲವೊಮ್ಮೆ ಜಾಸ್ತಿ ನೋವು ಆಗ್ಲಿಕ್ಕೆ ಚಾನ್ಸ್ ಉಂಟು. ಎಂಡೋಮೆಟ್ರಿಯೋಸಿಸ್ ಇದು ಕೂಡ ಒಂದು ಬೇರೆ ಟೈಪ್ ಉಂಟು, ಇದು ಒಂದು ಅಡಿನೋಮೈಸಿಸ್ ಹೇಳ್ತೇನೆ. ಮೀನ್ಸ್ ಇದು ಗರ್ಭಕೋಶದ ಯಾವ್ದು ಮಸಲ್ ಉಂಟು ಎಲ್ಲಿ ಕೂಡ ಇದು ಲೈನಿಂಗ್ ಡೆವಲಪ್ ಆಗ್ತದೆ. ಇದಕ್ಕೋಸ್ಕರ ಇದು ಗರ್ಭಕೋಶದ ಸೈಜ್ ಎಲ್ಲ ತುಂಬಾ ದೊಡ್ಡ ಆಗ್ತದೆ, ಇದಕ್ಕೋಸ್ಕರ ಕೂಡ ನೋವು ಜಾಸ್ತಿ ಆಗ್ಲಿಕ್ಕೆ ಚಾನ್ಸ್ ಉಂಟು. ಎಸ್ಪೆಷಲಿ ಎಂಡೋಮೆಟ್ರಿಯೋಸಿಸ್ ಮತ್ತೆ ಅಡಿನೋಮೈಸಿಸ್ ಆದ್ರೆ
ಬಂಜಿತರನಿದ್ದು ಬೇಗ ನಿವಾರಣೆ ಮಾಡಿ ಇದು ಕರೆಕ್ಟ್ ಎಷ್ಟು ಸ್ಟೇಜ್ ಇದೆ ಎಂಡೋಮೆಟ್ರಿಯೋಸಿಸ್ ಉಂಟು, ಯಾವುದು ಟೈಪ್ ಅದು ಎಂಡೋಮೆಟ್ರಿಯೋಸಿಸ್ ಉಂಟು, ಇದು ಈ ಪ್ರಕಾರ ಕೆಲವೊಮ್ಮೆ ಆಪರೇಷನ್ ಅಥವಾ ಕೆಲವೊಮ್ಮೆ ಬೇರೆ IUI ಅಥವಾ IVF ಟ್ರೀಟ್ಮೆಂಟ್ ಅದು ಬೇಕಾಗ್ತದೆ. ಓಕೆ, ಈಗ ಸರಿ ಸಾಧಾರಣ ಒಂದು ಮದುವೆಯಾಗಿ ಒಂದು 5 ವರ್ಷ ಆಯಿತು, ಒಂದು 3 ವರ್ಷ ಆಯಿತು ಅಂತ ಹೇಳೋಣ. 3 ವರ್ಷ ಆದಾಗ ಒಂದು ರೀತಿಯಲ್ಲಿ ಅವರಿಗೂ ಕೂಡ ಹೆದರಿಕೆ ಪ್ರಾರಂಭ ಆಗುತ್ತೆ, ನಿಮ್ಮಲ್ಲಿ ಬರ್ತಾರೆ. ಸೊ ಇವರಿಗೆ ಬಂಜೆತನ ಇದೆ ಅನ್ನೋದನ್ನು ನೀವು ಯಾವ ಎಲ್ಲ ಪರೀಕ್ಷೆ ಮಾಡಿ ಗೊತ್ತಾಗುತ್ತೆ ಅದು? ಸೊ ಇವತ್ತೇ ನಿಮಗೆ ನಾನು ಜಸ್ಟ್ ಇದು ಮಹಿಳಾ ಬಂಜಿತರನ್ನ ಯಾವುದು ಟೆಸ್ಟ್ ಮಾಡಬೇಕಾ ಇದು ಎಲ್ಲ ಹೇಳ್ತೇನೆ. ಮೋಸ್ಟ್ ಕಾಮನ್ ಇಸ್ ಫಸ್ಟ್ ಆಫ್ ಆಲ್ ಇದು ಒಂದು ಸ್ಕ್ಯಾನಿಂಗ್ ಎಲ್ಲ ಅಲ್ಟ್ರಾಸೌಂಡ್ ಎಲ್ಲ ಮಾಡಿ ಮತ್ತೆ ನಾನು ಇದು ಈಗಲೇ ಎಲ್ದ್ರು ಎಲ್ಲ ತೊಂದರೆ ಎಲ್ಲ ಗೊತ್ತಾಗ್ತದೆ. ಸೊ ಗರ್ಭಕೋಶದ ಎಂತ ಕಂಡೀಷನ್ ಉಂಟು, ಗರ್ಭಕೋಶದಲ್ಲಿ ಬೇರೆ ಎಂತ ತೊಂದರೆ ಉಂಟು ಇಲ್ವಾ, ಪಾಲಿಪ್, ಫೈಬ್ರಾಯ್ಡ್, ಟ್ಯೂಬ್ ಅಲ್ಲೇ ಇದು ಸ್ಕ್ಯಾನಿಂಗ್ ಅಷ್ಟು ಗೊತ್ತಾಗೋದಿಲ್ಲ. ನಾರ್ಮಲ್ ಸೈಜ್ ಆದ್ರೆ, ದೊಡ್ಡ ಸೈಜ್ ಆದ್ರೆ, ಹೈಡ್ರೋಸಾಲ್ಫಿಂಗ್ಸ್ ಆದ್ರೆ, ನೀರ್ ತರಕ್ಕೆ ಕಲೆಕ್ಷನ್ ಆದ್ರೆ, ಇದು ಪಸ್ ಕಲೆಕ್ಷನ್ ಆದ್ರೆ ಮಾತ್ರ ಗೊತ್ತಾಗ್ತದೆ. ಅಂಡಾಶಯಲ್ಲಿ ಅಂತ ರಕ್ತ ಕಟ್ಟಿ ಗುಳ್ಳೆ ಉಂಟುವಾ ಇಲ್ವಾ, ಮೇಸ್ಲಿ ಇದು ಒಂದು ಮುಟ್ಟಾಗಿ 2ನೇ ಅಥವಾ 3ನೇ ದಿನಕ್ಕೆ ಇದು ಫಾಲಿಕಲ್ಸ್ ಹೇಳ್ತೇನೆ, ಮೀನ್ಸ್ ಅಂಡ ಅನ್ನೋದು ಗುಳ್ಳೆ. ಸೊ ಇದು ಎಷ್ಟು ಕರೆಕ್ಟ್ ಸೈಜ್ ಉಂಟು, ಎಷ್ಟು ಕೌಂಟ್ ಉಂಟು, ಇದು ಚೆಕ್ ಮಾಡಿ ಅಂಡಾಶಯದು ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ. ಅಂಡಾಶಯದು ಕರೆಕ್ಟ್ ಕೆಪಾಸಿಟಿ ಎಲ್ಲ ಗೊತ್ತಾಗ್ತದೆ. ಸೊ ಇದು 35 ಪ್ರಾಯ ನಂತರ, ಕೆಲವೊಮ್ಮೆ 35 ಪ್ರಾಯದ ಮುಂಚೆ ಕೂಡ 2ನೇ ದಿನಕ್ಕೆ ನಾನು ಹೇಳಿದ್ರು, ಕೆಲವೊಮ್ಮೆ ಮೆನ್ಸಸ್ ಟೈಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಹೋಗೋದಿಲ್ಲ, ಮೆನ್ಸಸ್ ಟೈಮಲ್ಲಿ ತುಂಬ ಪೇನ್ ಆಗ್ತದೆ. ಸಿಸ್ಟ್ ಕಂಡೀಷನ್ ಎಲ್ಲಿ ಉಂಟು, ಎಷ್ಟು ಸೈಜ್ ಉಂಟು, ಎಷ್ಟು ನಂಬರ್ ಉಂಟು, ಫಾಲಿಕಲ್ಸ್ ಕೂಡ ಇದು ಈ ಒಂದು ಪದೇ ಪದೇ ಕರೆಕ್ಟ್ 10ನೇ ದಿನಕ್ಕೆ 13ನೇ ದಿನಕ್ಕೆ ಸ್ಕ್ಯಾನಿಂಗ್ ಮಾಡಿ ಇದು ಅಂಡ ಅನ್ನೋದು ಗುಳ್ಳೆ, ಇದು ಸೈಜ್ ಎಷ್ಟು ಆಯಿತು ಇದು ನೋಡಿ ಮತ್ತೆ ಕರೆಕ್ಟ್ ಓವ್ಯುಲೇಷನ್ ಯಾವಾಗ ಆಗ್ತದೆ ಒಂದು ಟೈಮಿಂಗ್ ಕರೆಕ್ಟ್ ಕಪಲ್ಸ್ಲಿ ಹೇಳ್ಬೋದು. ಸೆಕೆಂಡ್ ಮೋಸ್ಟ್ ಟೆಸ್ಟ್ ಕಾಮನ್ಲಿ ಟೆಸ್ಟ್ ಮೀನ್ಸ್ ಇದೊಂದು ರಕ್ತ ಪರೀಕ್ಷೆ ಎಲ್ಲ ಮಾಡ್ಬೋದು. ಸೊ ಇದು ರಕ್ತ ಪರೀಕ್ಷೆ ಕಾಮನ್ಲಿ ಇದು ಮುಟ್ಟಾಗಿ 2ನೇ ದಿನಕ್ಕೆ ಇದು ಚೆಕ್ ಮಾಡುವಾಗ ಮತ್ತೆ ಕರೆಕ್ಟ್ ಕೆಲವೊಮ್ಮೆ PCOD ನಾನು ಹೇಳಿದ್ರು, ಇದು ಒಂದು ಹಾರ್ಮೋನ್ಸ್ ಎಷ್ಟು ಅಸಂತುಲನ ಉಂಟು ಗೊತ್ತಾಗ್ತದೆ. ಥೈರಾಯ್ಡ್ ಏನು ಬದಲಾವಣೆ ಆಗಿದೆ ಅಂತ ನೀವು ಹೌದು, ಇದು ಈಗೋಸ್ಕರ ಮತ್ತೆ ಹಾರ್ಮೋನ್ಸ್ ಕೆಲವೊಮ್ಮೆ ಫಸ್ಟ್ ಇದು ಕಂಟ್ರೋಲ್ ಮಾಡಿ ಮತ್ತೆ ಇದು ಪುನಃ ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡ್ಬೋದು. ಕೆಲವೊಮ್ಮೆ ಥೈರಾಯ್ಡ್ ಎಲ್ಲ ತುಂಬಾ ಜಾಸ್ತಿ ಆಗ್ತದೆ. ಸೊ ಇದೇ ತರಕ್ಕೆ ಆದ್ರೆ ಪ್ರಾಬ್ಲಮ್ಸ್ ಆದ್ರೆ ಕೂಡ ಇದು ಮೆನ್ಸಸ್ ಎಲ್ಲ ಕರೆಕ್ಟ್ ಬರುದಿಲ್ಲ, ಲೇಟ್ ಆಗ್ತದೆ. ಬಂಜಿತರನ್ಲೇ ಕೂಡ ಇದು ಮತ್ತೆ ಕೆಲವೊಮ್ಮೆ ಅಬೋರ್ಷನ್ ಆಗ್ಲಿಕ್ಕೆ ಚಾನ್ಸಸ್ ಉಂಟು. ಸೊ ಇದು ಒಂದು ರಕ್ತ ಪರೀಕ್ಷಾ ಮತ್ತೆ ಮೇನ್ಲಿ ಇದು ಒಂದು ಸ್ಕ್ಯಾನಿಂಗ್ ಎಲ್ಲ ಮಾಡುವಾಗ ಕೆಲವೊಮ್ಮೆ ಇದು ಟ್ಯೂಬ್ಸ್ ಎಲ್ಲ ಚೆಕ್ ಮಾಡುವಾಗ ಅದು ಟ್ಯೂಬ್ ಟೆಸ್ಟ್ ಮಾಡಲಿಕ್ಕೆ ಬೇಕಾಗ್ತದೆ, ಅಥವಾ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಒಂದು ಕೀವಲ್ ಸರ್ಜರಿ ಹೇಳ್ತಾರೆ. ಟ್ಯೂಬ್ ಟೆಸ್ಟ್ ಮೀನ್ಸ್ ಇದು ಕೆಳಗಿಂದ ಸ್ವಲ್ಪ ಡೈ ಎಲ್ಲ ಇಂಜೆಕ್ಟ್ ಮಾಡಿ 1-2 ಎಕ್ಸ್ರೇ ತೆಗಿ ಇದು ಟ್ಯೂಬ್ಸ್ ಓಪನ್ ಉಂಟು ಇಲ್ವಾ ಇದು ಗೊತ್ತಾಗ್ತದೆ. ಸೊ ಇದು ಓಪನ್ ಆದ್ರೆ ಇದು ಡೈ ಎಲ್ಲ ಎಲ್ಲಿ ಒಳಗಡೆ ಹೋಗಿ ಹೊರಗೆ ಬರ್ತದೆ, ಒಂದು ಎಕ್ಸ್ರೇಲೆ ಗೊತ್ತಾಗ್ತದೆ. ಇನ್ ಕೇಸ್ ಸಿಸ್ಟ್ ಪ್ರಾಬ್ಲಮ್ ಆದ್ರೆ ಪೇನ್ಫುಲ್ ನಾನು ಹೇಳಿದ್ರು, ಇದು ನೋವು ತುಂಬಾ ಆಗ್ತದೆ ಮೆನ್ಸಸ್ ಬರುವಾಗ, ಈ ಟೈಪ್ ಆದ್ರೆ ಬೆಟರ್ ಉಂಟು ಇದು, ಅಥವಾ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಒಂದು ಕೀಹೋಲ್ ಸರ್ಜರಿ ಹೇಳ್ತಾನೆ. ಮೀನ್ಸ್ ಇದು ಹೊಟ್ಟೆ ಭಾಗದಲ್ಲಿ 2-3 ಹೋಲ್ಸ್ ಹಾಕಿ ಸ್ಪೆಷಲ್ ಕ್ಯಾಮರಾ ಇನ್ಸ್ಟ್ರೂಮೆಂಟ್ ಒಳಗಡೆ ಹಾಕಿ ಇದು ಟ್ಯೂಬ್ ಎಂತ ಕಂಡೀಷನ್ ಉಂಟು, ಗರ್ಭಕೋಶದ್ದು ಅಂಡಾಶಯದು ಎಂತ ಕಂಡೀಷನ್ ಉಂಟು, ಕೆಲವೊಮ್ಮೆ ಇದು ಪಾಲಿಪ್ ತರಕ್ಕೆ ಹೇಳ್ತೇನೆ. ಮೀನ್ಸ್ ಇದು ಗರ್ಭಕೋಶದ ಒಳಗಡೆ ಇದು ತುಂಬ ಲೈನಿಂಗ್ ಎಲ್ಲ ಸೈಜ್ ಎಲ್ಲ ಸ್ವಲ್ಪ ದೊಡ್ಡ ಆಗ್ತದೆ. ಸೊ ಇದು ಈ ಟೈಮ್ಲಿ ಹಿಸ್ಟ್ರೋಸ್ಕೋಪಿ ಎಲ್ಲ ಮಾಡ್ಬೋದು. ತುಂಬಾ ವರ್ಷದಿಂದ ಟ್ರೈ ಮಾಡುವಾಗ ತುಂಬಾ ಅಬೋರ್ಷನ್ ಆಗ್ತದೆ. ಕೆಲವೊಮ್ಮೆ IVF ಮಾಡಿ ಕೂಡ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಇದು ಪ್ರೆಗ್ನೆನ್ಸಿ ಇದು ರಿಸಲ್ಟ್ ಎಲ್ಲ ಸಿಕ್ಕುದಿಲ್ಲ. ಮೀನ್ಸ್ ಇದು ಕ್ಯಾವಿಟಿದು ಡೀಟೇಲ್ ಟೆಸ್ಟಿಂಗ್ ಮಾಡ್ಬೋದು. ಸೊ ಗರ್ಭಕೋಶ ಒಳಗಡೆ ಯಾವುದು ಪ್ರೆಗ್ನೆನ್ಸಿ ಬೆಲ್ಲೋಗಿ ಆಗ್ತದೆ ಒಂದು 3D ಸ್ಕ್ಯಾನ್ ಅಥವಾ ಹಿಸ್ಟೋಸ್ಕೋಪಿ ಮಾಡಿ ಇದು ನಾರ್ಮಲ್ ಟೆಸ್ಟಿಂಗ್ ಉಂಟು. ಸೊ ಇದೆಲ್ಲ ಟೆಸ್ಟಿಂಗ್ ಮಾಡಿ ಮತ್ತೆ ಮಹಿಳಾ ಬಂಜಿತನದ್ದು ಎಕ್ಸಾಕ್ಟ್ ಕಾರಣಗಳೆಲ್ಲ ಗೊತ್ತಾಗ್ತದೆ. ಓಕೆ ಓಕೆ. ಮತ್ತೆ ನೀವು ಇನ್ನೊಂದು IUI ಚಿಕಿತ್ಸೆ ಅಂತ ಹೇಳ್ತೀರಲ್ಲ, ಅದೇನು IUI ಚಿಕಿತ್ಸೆ? IUI ಮೀನ್ಸ್ ಇಟ್ ಇಸ್ ಕಾಲ್ಡ್ ಅಸ್ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್. ಸೊ ಎಸ್ಪೆಷಲಿ ಇದು PCOD ತರಗೆ ಆದರೆ ಒಟ್ಟಿಗೆ ಇದು ಒಂದು ಪುರುಷದು ಕೂಡ ಬಂಜಿತರನ್ನು ಉಂಟು. ಮೀನ್ಸ್ ಇದು ಬೀಜಾಣದು ಕೌಂಟ್ ಸ್ಪೀಡ್ ಎಲ್ಲ ಕಮ್ಮಿ ಉಂಟು. ಇದೀ ತರಕ್ಕೆ ಪ್ರಾಬ್ಲಮ್ಸ್ ಆದ್ರೆ ಎಂತ ಮಾಡ್ತಾರೆ, ಇದು ಒಂದು ಕರೆಕ್ಟ್ ಓವ್ಯುಲೇಷನ್ ಟೈಮಿಂಗ್ ಎಲ್ಲ ಚೆಕ್ ಮಾಡಿ. ಸೊ ಕೆಲವೊಮ್ಮೆ ಅಂಡಾನು ಬೆಳವಣಿಗೆ ಆಗ್ಲಿಕ್ಕೆ ಒಂದು 5 ದಿವಸದ ಮಾತ್ರ ಕೊಡ್ತಾನೆ, ಕೆಲವೊಮ್ಮೆ ಇಂಜೆಕ್ಷನ್ಸ್ ಕೊಡ್ತಾನೆ. ಫಾಲಿಕ್ಯುಲರ್ ಸ್ಕ್ಯಾನ್ಸ್ ಎಲ್ಲ ಹೇಳಿದ್ರಲ್ಲ 10ನೇ ದಿನಕ್ಕೆ 13ನೇ ದಿನಕ್ಕೆ ಫಾಲಿಕಲ್ ಅದು ಅಂಡಾನದು ಗುಳ್ಳೆ ಇದು ಸೈಜ್ ಎಲ್ಲ ಕರೆಕ್ಟ್ ಚೆಕ್ ಮಾಡಿ. ಸ್ಕ್ಯಾನಿಂಗ್ ಮಾಡುವಾಗ ಅಂಡಾನು ಕಾಣುದಿಲ್ಲ, ಅಂಡಾನದು ಮೈಕ್ರೋಸ್ಕೋಪಿಕ್ ಎಲ್ಲ ಇರ್ತದೆ. ಸೊ ಇದು ಫಾಲಿಕಲ್ ಅಂಡಾನದು ಗುಳ್ಳೆ ಇದು ಸೈಜ್ ಕರೆಕ್ಟ್ ಚೆಕ್ ಮಾಡಿ ಮತ್ತೆ ಓವ್ಯುಲೇಷನ್ ಟೈಮ್ ನೋಡಿ ಇದು ಪುರುಷದು ಬೀಜಾಣು ಎಲ್ಲ ಕಲೆಕ್ಟ್ ಮಾಡ್ತಾನೆ. ಸೊ ವೀರ್ಯಾಣು ಎಲ್ಲ ಕಲೆಕ್ಟ್ ಮಾಡಿ ಈ ವೀರ್ಯಾಣುಲೆ ಕೆಲವೊಮ್ಮೆ ತುಂಬಾ ಬೀಜಾಣು ಡೆಡ್ ಇರ್ತದೆ, ಜೀವ್ ಇರುವುದಿಲ್ಲ, ಸ್ಪೀಡ್ ಎಲ್ಲ ಕಮ್ಮಿ ಇರ್ತದೆ, ಕೆಲವೊಮ್ಮೆ ತುಂಬಾ ಪಸ್ ಸೆಲ್ಸ್ ಇರ್ತದೆ, ತುಂಬಾ ಇನ್ಫೆಕ್ಷನ್ ಇರ್ತದೆ. ಸೊ ಇದು ಒಂದು IUI ಟ್ರೀಟ್ಮೆಂಟ್ ಎಂತ ಮಾಡ್ತಾನೆ, ಅದು ಒಳ್ಳೆ ಸ್ಪೀಡ್ ಬೀಜಾಣು ಸೆಪರೇಟ್ ಮಾಡ್ತಾನೆ. ಸೊ ಪಸ್ ಸೆಲ್ಸ್ ಯಾವುದು ಡೆಡ್ ಬೀಜಾಣು ಉಂಟು ಜೀವ್ ಇಲ್ಲಾದ್ರೆ ಈ ಬೀಜಾಣು ಎಲ್ಲ ಬಿಸಾಡಿ ಒಳ್ಳೆ ಸ್ಪೀಡ್ ಬೀಜಾಣು ಮಾತ್ರ
ಹೆಂಡತಿ ಗರ್ಭಕೋಶದಲ್ಲಿ ಡೈರೆಕ್ಟ್ಲಿ ಇಂಜೆಕ್ಟ್ ಮಾಡಿ ಮತ್ತೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಚಾನ್ಸಸ್ ಉಂಟು. ಬಟ್ ಇದು ಟೈಮಿಂಗ್ಲೆ ಮಾತ್ರ ಇದು ಒಂದು ಇಂಜೆಕ್ಟ್ ಮಾಡ್ಬೋದು. ಸೊ IUI ಮಾಡುವಾಗ ಒಂದು ಪ್ರತಿ ತಿಂಗಳೇ ಮ್ಯಾಕ್ಸಿಮಮ್ ಒಂದು 12-15% ತನಕ ಚಾನ್ಸಸ್ ಉಂಟು. ನ್ಯಾಚುರಲಿ ಕೂಡ ಎಲ್ಲರೂ ಕಪಲ್ಸ್ ಅಲ್ಲಿ ಒಂದು ಮದುವೆ ಆಗಿ ಇಮಿಡಿಯೇಟ್ಲಿ 1 ತಿಂಗಳಲ್ಲಿ ಪ್ರೆಗ್ನೆನ್ಸಿ ಆಗುದಿಲ್ಲ. ತುಂಬಾ ಜನಕ್ಕೆ ಕೆಲವೊಮ್ಮೆ 1 ತಿಂಗಳು ಬೇಕಾಗ್ತದೆ, ತುಂಬಾ ಜನಕ್ಕೆ 1 ವರ್ಷ ಕೂಡ ಬೇಕಾಗ್ತದೆ. ಸೊ ಪದೇ ಕರೆಕ್ಟ್ ಇದು ಚೆಕ್ ಮಾಡಿ, ಇದು ತಿಂಗಳೇ ಕೂಡ ಸೇಮ್ ರೆಸ್ಪಾನ್ಸ್ ಬರುವುದಿಲ್ಲ. ಸೊ ಇದಕ್ಕೋಸ್ಕರ ಎಲ್ಲ ತಿಂಗಳೇ ಇದು ಕರೆಕ್ಟ್ ಟೆಸ್ಟಿಂಗ್ ಬೇಕಾಗ್ತದ. ಇದು ಮಾಡಿ ಮತ್ತೆ IUI ಟ್ರೀಟ್ಮೆಂಟ್ ಯಾವಾಗ ಮಾಡಬೇಕು ಗೊತ್ತಾಗ್ತದೆ. ಸೊ IUI ಟ್ರೀಟ್ಮೆಂಟ್ ಎಸ್ಪೆಷಲಿ ಪುರುಷ ಬಂಜಿತರನ ಆದ್ರೆ, ಇದು ವೈಫ್ ಇದು ಇರ್ರೆಗ್ಯುಲರ್ ಪೀರಿಯಡ್ಸ್ ಆದ್ರೆ ಇದು ಒಂದು ಟ್ರೀಟ್ಮೆಂಟ್ ಇದು ಪ್ರಯತ್ನ ಮಾಡ್ಬೋದು. ಓಕೆ. ಮತ್ತೆ ಈಗ ಈ IUF ನೀವು ಟ್ರೀಟ್ಮೆಂಟ್ ಏನು ಹೇಳ್ತೀರಲ್ಲ, IVF, ಇದು ಯಾವಾಗ ಮಹಿಳೆಯರಿಗೆ ಬೇಕಾಗುತ್ತೆ? IVF is called as ಇದು ಇನ್ ವಿಟ್ರೋ ಫರ್ಟಿಲೈಸೇಷನ್. ಇನ್ ವಿಟ್ರೋ ಫರ್ಟಿಲೈಸೇಷನ್ ಕೂಡ ಇದು ಒಂದು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಲ್ಲ. ಸೊ ಫಾರ್ ಎಕ್ಸಾಂಪಲ್ ಇದು ಇಫ್ ಯು ಹ್ಯಾವ್ ಅಪೆಂಡಿಕ್ಸ್ ಇದು ಪ್ರಾಬ್ಲಮ್ ಆದ್ರೆ ಎಲ್ಲರ ಜನಕ್ಕೆ ಅಪೆಂಡಿಕ್ಸ್ ಎಲ್ಲ ತೆಗಿಲಿಕ್ಕೆ ಬೇಕಾಗ್ತದೆ. IVF ಎಲ್ಲರ ಜನಕ್ಕೆ ಇದು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಇರುವುದಿಲ್ಲ. ಒಂದು ಕಪಲ್ಸ್ ಇದು ಕರೆಕ್ಟ್ ಡಯಾಗ್ನೋಸಿಸ್ ಮಾಡಿ, ಇದು ಕರೆಕ್ಟ್ ಇದು ಯಾಕೆ ಇದು ಬಂಜಿತರನ ಆಗ್ತಾ ಉಂಟು ಇದು ಎಲ್ಲ ನೋಡಿ, ದ IVF ಇಸ್ ದ ಮೋಸ್ಟ್ ಅಡ್ವಾಂಟೇಜಿಯಸ್. ಇದು ಕರೆಕ್ಟ್ ಟ್ರೀಟ್ಮೆಂಟ್ ಈಗ ಅವೈಲೇಬಲ್ ಉಂಟು. ಎಸ್ಪೆಷಲಿ ಯಾವುದು ಕಪಲ್ಸ್ಲಿ ಎಸ್ಪೆಷಲಿ 2 ಸೈಡ್ ಟ್ಯೂಬ್ಸ್ ಎಲ್ಲ ಬ್ಲಾಕ್ ಆದ್ರೆ, ನಾನು ಹೇಳಿದ್ರಲ್ಲ ಕೆಲವೊಮ್ಮೆ ಇದು ಒಂದು ಸೈಡ್ ಟ್ಯೂಬ್ ಆದ್ರೆ ಕೂಡ ಇದು ಅಲ್ಲಿ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಚಾನ್ಸ್ ಉಂಟು. ಬಟ್ 2 ಸೈಡ್ ಟ್ಯೂಬ್ಸ್ ಬ್ಲಾಕ್ ಆದ್ರೆ ಎಸ್ಪೆಷಲಿ ಇದು ಸರ್ಜರಿ ಮಾಡ್ಬೋದು ಅಥವಾ IVF ಮಾಡ್ಬೋದು. ಮೀನ್ಸ್ IVF ಎಂತ ಮಾಡ್ತಾನೆ, ಇದು ಇಂಜೆಕ್ಷನ್ಸ್ ಎಲ್ಲ ಸ್ವಲ್ಪ 10-11 ದಿನಕ್ಕೆ ಇಂಜೆಕ್ಷನ್ಸ್ ಕೊಡುವಾಗ ಜಾಸ್ತಿ ಅಂಡಾನು ಬೆಳವಣಿಗೆ ಆಗಿ ಇದು ಎಲ್ಲ ಅಂಡಾನು ಹೊರಗೆ ತೆಗ್ತದೆ. ಸೊ ಲ್ಯಾಬೊರೇಟರಿಲೇ ಇದೆಲ್ಲ ಅದ್ರಲ್ಲಿ ನೀವೆಂತ ಇದು IVF ಇದು ಮಾಡ್ತಾ ಇದ್ದೀರಾ ಎಂತದ್ದು? ಇದು ಈ IUI ಟ್ರೀಟ್ಮೆಂಟ್ ಉಂಟು. ಈಗ ಇಂದ ಮಾಡ್ತಾ ಉಂಟು, ಇದು IUI ಟ್ರೀಟ್ಮೆಂಟ್ ಉಂಟು. ಸೊ ಇದು ಒಂದು ಬೀಜಾಣು ಎಲ್ಲ ಕರೆಕ್ಟ್ ಸೆಪರೇಟ್ ಮಾಡಿ ಮತ್ತೆ ಗರ್ಭಕೋಶ ಎಲ್ಲ ಇದು ಇಂಜೆಕ್ಟ್ ಮಾಡ್ತಾ ಉಂಟು. ಸೊ ಈ ಯಾವ್ದು ಕ್ಯಾಥೆಟರ್ ಎಲ್ಲ ಹೇಳ್ತಾನಲ್ಲ, ಕ್ಯಾಥೆಟರ್ ಎಲ್ಲ ಗರ್ಭಕೋಶ ಒಳಗಡೆ ಹೋಗಿ ಮತ್ತೆ ಬೀಜಾಣು ಎಲ್ಲ ಪುಷ್ ಮಾಡ್ತಾ ಉಂಟು. ಸೊ ಇದೀ ಬೀಜಾಣು ಡೈರೆಕ್ಟ್ಲಿ ಒಂದು ಟ್ಯೂಬ್ ತನಕ ಹೋಗುದಿಲ್ಲ. ಸೊ IUI ಟ್ರೀಟ್ಮೆಂಟ್ಲೆ ಕೂಡ ಅದು ಬೀಜಾಣುದು ಸ್ಪೀಡ್ ಮತ್ತೆ ಕೌಂಟ್ ಸ್ವಲ್ಪ ಜಾಸ್ತಿ ಬೇಕು, ಕಳಿಸುವ ಹಾಗೆ ಮತ್ತೆ 2 ಸೈಡ್ ಟ್ಯೂಬ್ಸ್ ಅಟ್ ಲೀಸ್ಟ್ ಓಪನ್ ಬೇಕು. ಇಲ್ಲಾಂದ್ರೆ IUI ಮಾಡಿ ಕೂಡ ಎಂತ ಸಹ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಇದೀ ಎಸ್ಪೆಷಲಿ ಈ IUI ಟ್ರೀಟ್ಮೆಂಟ್ ಕೂಡ ಮಾಡ್ಲಿಕ್ಕೆ ಮುಂಚೆ ಎಲ್ಲ ಟ್ಯೂಬ್ಸ್ ಕಂಡೀಷನ್ ನೋಡ್ಬೇಕಾ, ಬಾಕಿ ಕಂಡೀಷನ್ ಎಲ್ಲ ಚೆಕ್ ಮಾಡಿ ಮಾತ್ರ IUI ಟ್ರೀಟ್ಮೆಂಟ್ ಮಾಡ್ಬೋದು. ಅಥವಾ IUI ಟ್ರೀಟ್ಮೆಂಟ್ ಕೂಡ ಸುಮ್ನೆ ಟೈಮ್ ವೇಸ್ಟ್ ಆಗ್ತದೆ ಮತ್ತೆ ಹಣ ವೇಸ್ಟ್ ಆಗ್ತದೆ. ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಹೌದು. ಇದೀಗೋಸ್ಕರ ಹೇಳಿದ್ರು ಈ ತರಕ್ಕೆ ಬಂಜಿತರನಲ್ಲೇ IVF ಟ್ರೀಟ್ಮೆಂಟ್ ಇದು ಮಾಡ್ಬೋದು. IVF ಲೇ ಇದನ್ನ ಹೇಳಿದ್ರು ಇದು ಎಲ್ಲ ಅಂಡಾನು ಹೊರಗೆ ತೆಗಿ, ಇದು ಕರೆಕ್ಟ್ ಅಂಡಾನು ಕೂಡ ಟೈಪ್ಸ್ ಇರ್ತದೆ. ಕೆಲವೊಮ್ಮೆ ಮ್ಯಾಚ್ಯೂರ್ ಇರ್ತದೆ, ಕೆಲವೊಮ್ಮೆ ಫುಲ್ ಮ್ಯಾಚುರಿಟಿ ಆಗ್ತದೆ. ಸೊ ಇದು ಈ ಹೊರಗೆ ತೆಗಿ ಮೈಕ್ರೋಸ್ಕೋಪ್ಲಿ ಕೆಳಗೆ ಚೆಕ್ ಮಾಡಿ ಇದು ಕರೆಕ್ಟ್ ಅಂಡಾನುದು ಸೈಜ್, ಶೇಪ್, ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಬೋದು. ಎಲ್ಲ ಅಂಡಾನು ಇದು ಕೆಲವೊಮ್ಮೆ ಕರೆಕ್ಟ್ ಇರುವುದಿಲ್ಲ, ತುಂಬಾ ಬೇಜಾರ್ ಕ್ವಾಲಿಟಿ ಕೂಡ ಇರ್ಲಿಕ್ಕೆ ಚಾನ್ಸ್ ಉಂಟು. ಸೊ ಇದು ಈ ಅಂಡಾನು ಮತ್ತೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬೆಸ್ಟ್ ಯಾವುದು ಅಂಡಾನು ಉಂಟು, ಬಟ್ ಇದು ವೈಫ್ದು ಮಾತ್ರ ಇದು ಕರೆಕ್ಟ್ ಯೂಸ್ ಮಾಡಿ ಈ ಅಂಡಾನು ಮತ್ತೆ ಗಂಡದು ಬೀಜಾಣು ಎಲ್ಲ ಹೊರಗೆ ಲ್ಯಾಬೊರೇಟರಿಲೇ ಸಮ್ಮಿಲನ ಹಾಕಿ ಬ್ರೂನ್ ಎಲ್ಲ ತಯಾರು ಮಾಡ್ತಾರೆ. ಸೊ ಇದು ಒಂದು IVF ಅಥವಾ ICSI, ICSI ಮೀನ್ಸ್ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಒಂದು ಅಂಡಾನುಲೆ ಒಂದು ಬೀಜಾಣು ಇಂಜೆಕ್ಟ್ ಮಾಡಿ ಲ್ಯಾಬೊರೇಟರಿಲೇ, ಬಟ್ ಇದು ಕರೆಕ್ಟ್ ಕಂಡೀಷನ್ ಎಲ್ಲ ಮೇಂಟೈನ್ ಮಾಡಬೇಕು. ಈ ಟೆಂಪರೇಚರ್ ಎಲ್ಲ ಇದು ಆಗುದಿಲ್ಲ, ಕರೆಕ್ಟ್ ಟೆಂಪರೇಚರ್ ಬೇಕಾ, ಹ್ಯೂಮಿಡಿಟಿ ಬೇಕು, pH ಲೆಸ್. ಗರ್ಭಕೋಶ ಒಳಗಡೆ ಎಂತ ಕಂಡೀಷನ್ ಉಂಟು ಇದು ಸೇಮ್ ಕಂಡೀಷನ್ ಅಲ್ಲಿ ಟೆಂಪರೇಚರ್ ಅನ್ನು ನಾವು ಸೇಮ್ ಅಲ್ಲಿ ಲ್ಯಾಬೊರೇಟರಿಲೇ ಮೇಂಟೈನ್ ಮಾಡ್ತೀವಿ. ಸೊ ಸ್ಪೆಷಲ್ ಟೈಪ್ ಫ್ರೀಸರ್ಸ್ ಎಲ್ಲ ಇರ್ತದೆ. ಇದೀ ಫ್ರೀಸರ್ಸ್ಲೆ ಮತ್ತೆ ಇದು ಬ್ರೂನ್ 24 ಗಂಟೆ ನಂತರ 48 ಗಂಟೆ ನಂತರ ಒಂದು 3 ದಿನ 4 ದಿನ 5 ದಿನ ತನಕ ಬ್ರೂನ್ ಅದು ಗ್ರೋತ್ ಆಗ್ತದೆ. ಸೊ ಇದು ಗರ್ಭಕೋಶ ಒಳಗಡೆ ಅಂತ ಗ್ರೋತ್ ಆಗ್ತದೆ. ಸೇಮ್ ಈಗ ಸೈನ್ಸ್ಗೋಸ್ಕರ ತುಂಬಾ ಅಡ್ವಾನ್ಸ್ಮೆಂಟ್ ಆಯ್ತು, ಹೊರಗೆ ತಯಾರು ಮಾಡ್ಬೋದು. ಸೊ 5ನೇ ದಿನದ ತನಕ ಚೆಕ್ ಮಾಡಿ ಎಷ್ಟು ಒಳ್ಳೆ ಕ್ವಾಲಿಟಿದು ಬ್ರೂನ್ ರೆಡಿ ಆಯ್ತು. ತಿಂಗಳಲ್ಲಿ ಒಂದು ಅಂಡಾನು ಮಾತ್ರ ನ್ಯಾಚುರಲಿ ಬೆಳವಣಿಗೆ ಆಗ್ತದ. ಇಂಜೆಕ್ಷನ್ಸ್ IVF ಟೈಮ್ಲೆಗೋಸ್ಕರ ಇದೊಂದು ಜಾಸ್ತಿ ಅಂಡಾನು ಬೆಳವಣಿಗೆ ಆಗ್ತದ, ಜಾಸ್ತಿ ಬ್ರೂನ್ ಎಲ್ಲ ತಯಾರು ಮಾಡ್ಬೋದು. ಸೊ ಇದು ಈ ಬ್ರೂನ್ ಎಲ್ಲ ಹೊರಗೆ 5ನೇ ದಿನ ತನಕ ಚೆಕ್ ಮಾಡಿ ಮತ್ತೆ ಪುನಃ ಗರ್ಭಕೋಶಲೆ ಇದು ಇಂಜೆಕ್ಟ್ ಮಾಡ್ಬೋದು. ಸೊ ಇದು ಇನ್ ಶಾರ್ಟ್ IVF ಟ್ರೀಟ್ಮೆಂಟ್. ಬಟ್ ಎಸ್ಪೆಷಲಿ ಟ್ಯೂಬ್ ಇದು ಬ್ಲಾಕ್ ಆದ್ರೆ ಇದು ತುಂಬಾ ಸಲ IUI ಟ್ರೈ ಮಾಡುವಾಗ ಕೂಡ ಆಗ್ತಾ ಇಲ್ಲ. ಎಂಡೋಮೆಟ್ರಿಯೋಸಿಸ್ ನಾನು ಹೇಳಿದ್ರು, ಎಸ್ಪೆಷಲಿ ಪ್ರಾಯ ಜಾಸ್ತಿ ಆದ್ರೆ ಒಂದು ಅಂಡಾನು ಕೆಪಾಸಿಟಿ ಎಲ್ಲ ಕಡಿಮೆ ಆಗ್ತಾ ಉಂಟು. ಪುರುಷದು ಕೆಲವೊಮ್ಮೆ ಬೀಜಾಣು ಇರುವುದಿಲ್ಲ. ಈ ತರಕ್ಕೆ ಆದ್ರೆ ಕೂಡ ಇದು IVF ICSI ಟ್ರೀಟ್ಮೆಂಟ್ ಮಾಡ್ಬೋದು. ಡೈರೆಕ್ಟ್ಲಿ ಬೀಜಾಶೆಯಿಂದ ಬೀಜಾಣು ಎಲ್ಲ ತೆಗಿ ಮತ್ತೆ ಒಂದು ಸಣ್ಣ ಬಯೋಪ್ಸಿ ತರಕ್ಕೆ ಇರ್ತದೆ.
ಸೊ ಇದು ಒಂದು ಸಣ್ಣ ನೀಡಲೆಲ್ಲ ಒಳಗಡೆ ಹೋಗಿ ಡೈರೆಕ್ಟ್ಲಿ ಬೀಜಾನು ಎಲ್ಲ ಹೊರಗೆ ತೆಗ್ತಾನೆ, ಮತ್ತೆ ಈ ಬೀಜಾನು ಬ್ರೂನ್ ತಯಾರು ಮಾಡ್ಲಿಕ್ಕೆ ಇದು ಯೂಸ್ ಮಾಡಬಹುದು. ಈ ತರಕ್ಕೆ ಇದೆಲ್ಲ ಕಂಡೀಷನ್ ಆದ್ರೆ ಎಸ್ಪೆಷಲಿ IVF ಅಥವಾ ಇದು ಅಡ್ವಾನ್ಸ್ ಫಾರ್ಮ್ಸ್ ಆಫ್ ಎಲ್ಲ ಟೆಸ್ಟ್ ಟು ಬೇಬಿ ಟ್ರೀಟ್ಮೆಂಟ್, ಇದು ಕಾಮನ್ ವರ್ಡ್ಸ್ ಎಲ್ಲ ಟೆಸ್ಟ್ ಟು ಬೇಬಿ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಮತ್ತೆ ಒಂದು ಸೊಲ್ಯೂಷನ್ ಎಲ್ಲ IVF ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಟೆಸ್ಟ್ ಟು ಬೇಬಿ ಟ್ರೀಟ್ಮೆಂಟ್. ಇದು ಲೇಮ್ಯಾನ್ ಲ್ಯಾಂಗ್ವೇಜ್ ಅಲ್ಲೇ, ಬಟ್ ಇದು ಮೆಡಿಕಲ್ ಹೆಸರು ಉಂಟು IVF, ಇನ್ ವಿಟ್ರೋ ಫರ್ಟಿಲೈಸೇಷನ್. ಮೀನ್ಸ್ ಗರ್ಭಕೋಶದ ಒಳಗಡೆ ಆಗುದಿಲ್ಲ, ಇದು ಹೊರಗೆ ತಯಾರು ಮಾಡಿ ಮತ್ತೆ ಪುನಃ ಇಂಜೆಕ್ಟ್ ಮಾಡ್ತಾರೆ. ಇದೀಗ ಕೆಲವರೆಲ್ಲ ಹೇಳುವುದು ಕೇಳಿದ್ದೇನೆ, ಈ ಫೈಬ್ರಾಯ್ಡ್ಸ್ಗಳಿದ್ರೆ ಅಥವಾ ಸಣ್ಣ ಗೆಡ್ಡೆಗಳಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ, ಅದೇನಾದ್ರು? ಇದು ಈ ಫೈಬ್ರಾಯ್ಡ್ಸ್ ಕೂಡ ನಾನು ಹೇಳಿದ್ರಲ್ಲ, ಇದು ಎಲ್ಲಿ ಉಂಟು, ಸೈಜ್ ಎಷ್ಟು ಉಂಟು, ಪೊಸಿಷನ್, ನಂಬರ್, ಇದು ಎಲ್ಲ ಎಷ್ಟು ಉಂಟು, ಇದೇ ಪ್ರಕಾರ ಡಿಪೆಂಡ್ ಆಗ್ತದೆ. ಎಸ್ಪೆಷಲಿ ಇದಕ್ಕೋಸ್ಕರ ಹೇಳಿದ್ರು, ಇದು ಗರ್ಭಕೋಶದಲ್ಲಿ ಒಳಗಡೆ ಇದು ಫೈಬ್ರಾಯ್ಡ್ ಗಡ್ಡೆ ಆದ್ರೆ ಸಬ್ಮ್ಯೂಕಸ್ ಫೈಬ್ರಾಯ್ಡ್ಸ್ ಎಲ್ಲ ಹೇಳ್ತಾನೆ. ಮೀನ್ಸ್ ಇದು ಕ್ಯಾವಿಟಿ ಎಲ್ಲ ಬ್ಲಾಕ್ ಮಾಡ್ತಾನೆ, ಮತ್ತೆ ಇದು ರಕ್ತಸ್ರಾವ ಜಾಸ್ತಿ ಹೋಗ್ತದೆ, ಕೆಲವೊಮ್ಮೆ ಬ್ರೂನ್ ಎಲ್ಲಿ ಹೋಗಿ ಅಂಟಸ್ತಾ ಆಗೋದಿಲ್ಲ. ಸೊ ಈ ತರಕ್ಕೆ ಫೈಬ್ರಾಯ್ಡ್ ಆದ್ರೆ ಮತ್ತೆ ಡೆಫಿನೆಟ್ಲಿ ತೆಗ್ಲಿಕ್ಕೆ ಬೇಕಾಗ್ತದೆ ಅದು ಸರ್ಜರಿ ಮಾಡಿ. ಕೆಲವೊಮ್ಮೆ ಔಟ್ಸೈಡ್ ಹೊರಗಿದ್ದು ಆದ್ರೆ ಮತ್ತೆ ದೊಡ್ಡ ಸೈಜ್ ಆದ್ರೆ ಕೆಲವೊಮ್ಮೆ ನಂಬರ್ ಜಾಸ್ತಿ ಇರ್ತದೆ. ಸೊ ಇದು 5-6 ಗಡ್ಡೆ, ಕೆಲವೊಮ್ಮೆ 3-4 ಸೆಂಟಿಮೀಟರ್ ಆದ್ರೆ ಕೂಡ ಇದು ತೆಗ್ಲಿಕ್ಕೆ ಬೇಕಾಗ್ತದೆ. ಇಲ್ಲಾದ್ರೆ ಮತ್ತೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಕಷ್ಟ ಆಗ್ತದೆ ಅಥವಾ ಅಬೋರ್ಷನ್ ಕೂಡ ಆಗ್ಲಿಕ್ಕೆ ಪ್ರಾಬ್ಲಮ್ ಉಂಟು. ಸೊ ಇದು ಈ ತರಕ್ಕೆ ಫೈಬ್ರಾಯ್ಡ್ಸ್ ಮಾತ್ರ ತೆಗ್ಲಿಕ್ಕೆ ಬೇಕಾಗ್ತದೆ. ಸಣ್ಣದು ಸೈಜ್ ಅದು ಗಡ್ಡೆ ಆದ್ರೆ 1-2 ಸೆಂಟಿಮೀಟರ್, ಗರ್ಭಕೋಶದ ಮಸಲ್ಲೇ ಆದ್ರೆ ಮತ್ತೆ ಈ ತರಕ್ಕೆ ಫೈಬ್ರಾಯ್ಡ್ಸ್ ಎಂತ ಸಹ ಟಚ್ ಮಾಡ್ಲಿಕ್ಕೆ ಇಲ್ಲ. ಓಕೆ ಓಕೆ. ಸಾಧಾರಣ ಈಗ ಒಂದು 40 ವರ್ಷ ದಾಟಿದಂತಹ ಒಂದು ಮಹಿಳೆ, ಅವರಿಗೆ ಈ ಋತುಚಕ್ರ ನಿಲ್ಲುವಂಥ ಸಮಯ, ಯಾಕಂದರೆ ಯೂಶ್ವಲಿ ನಾವು ಹೇಳ್ತೇವೆ ಅವರೆಲ್ಲ ಇದಾಗುತ್ತೆ ಅಂತ, ಅವರಿಗೆ ಆದರೂ ಕೂಡ ಕೆಲವು ಕಡೆಯಲ್ಲಿ ಕೇಳಿದ್ದೇವೆ ನಾವು, ಅವರಿಗೂ ಕೂಡ ಒಂದು ಗರ್ಭಿಣಿ ಆಗುವಂಥ ಸಾಧ್ಯತೆ ಇದೆ ಅಂತ. ಈಗೋಸ್ಕರ ಹೇಳಿದ್ರು 40 ಪ್ರಾಯ ನಂತರ ಕೂಡ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಚಾನ್ಸಸ್ ಇರ್ತದೆ. ಬಟ್ ಇದು ಮತ್ತೆ ಮೆಡಿಸಿನ್ಸ್ ಅಥವಾ IUI ಇದು ಟ್ರೈ ಮಾಡಬಾರ್ದು, ಬಿಕಾಸ್ ಆಲ್ರೆಡಿ ಅಂಡಾಶಯ ಸ್ವಲ್ಪ ವೀಕ್ ಆಗ್ತಾ ಉಂಟು. 40 ಪ್ರಾಯ ಆದ ನಂತರ ಕೂಡ ಇದು ಇನ್ ಕೇಸ್ ಮೆನ್ಸಸ್ ಕರೆಕ್ಟ್ ಬರ್ತಾ ಆದ್ರೆ, ಅಲ್ಲಾದ್ರೆ ಅಟ್ಲೀಸ್ಟ್ ಅಂಡಾಶಯ ಚೆಕ್ ಮಾಡುವಾಗ ಸ್ವಲ್ಪ ಅಂಡಾನು ಗುಲ್ಲೆ ಉಂಟು, ಈ ತರಕ್ಕೆ ಕಪಲ್ಸ್ ಬೆಟರ್ ಉಂಟು, ಇದು IVF ಮಾತ್ರ ಪ್ರಯತ್ನ ಮಾಡ್ಬೇಕು. ಕೆಲವೊಮ್ಮೆ ಎಂತ ಆಗ್ತದೆ, ಈ ಒಂದು 40-42 ಪ್ರಾಯ ನಂತರ ಅಥವಾ 37-38 ಪ್ರಾಯದಲ್ಲಿ ಕೂಡ ಅಂಡಾಶಯ ತುಂಬಾ ಬೇಜಾರ್ ಪರಿಸ್ಥಿತಿ ಆಯ್ತು, ಅಂಡಾನು ಅದೆಂತ ಉತ್ಪತ್ತಿ ಆಗುದಿಲ್ಲ, ಈ ತರಕ್ಕೆ ಕಂಡೀಷನ್ ಆದ್ರೆ ಮತ್ತೆ ಕೆಲವೊಮ್ಮೆ ಹೆಂಡತಿದ್ದು ಅಂಡಾನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಇದು ಗವರ್ಮೆಂಟ್ ಇದು ಸ್ವಲ್ಪ ತರಕ್ಕೆ ಟ್ರೀಟ್ಮೆಂಟ್ ಅದು ಆಲ್ರೆಡಿ ಅಲೌ ಮಾಡಿದ್ರೆ, ಇದು ಒಂದು ಬೇರೆ ಡೋನರ್ ಎಗ್ಸ್ ಎಲ್ಲ ಹೇಳ್ತಾನೆ. ಮೀನ್ಸ್ ಇದು ಬೇರೆ ಸ್ತ್ರೀ ಬೀಜ ಎಲ್ಲ ತೆಗಿ ಈ ಬೀಜ ಈ ಅಂಡಾನು ಎಲ್ಲ ಯೂಸ್ ಮಾಡಿ, ಗಂಡದು ಬೀಜನೆಲ್ಲ ಯೂಸ್ ಮಾಡಿ, ಬ್ರೂನ್ ಎಲ್ಲ ಹೊರಗೆ ತಯಾರು ಮಾಡಿ ಮತ್ತೆ ಪುನಃ ಗರ್ಭಕೋಶದಲ್ಲಿ ಇದು ಇಂಜೆಕ್ಟ್ ಮಾಡ್ಬೋದು. ಸೊ ಇದು ಒಂದು ಸ್ತ್ರೀದು ಎಂತ ಅಂಡಾಶಯದ ಎಂತ ಕೆಪಾಸಿಟಿ ಉಂಟು. IVF ಟ್ರೀಟ್ಮೆಂಟ್ ಎಲ್ಲರೂ ಜನಕ್ಕೆ ಇದು 100% ಇದು ಗ್ಯಾರಂಟಿ ಇರುವುದಿಲ್ಲ, ಖಂಡಿತ ಗೊತ್ತಾಯ್ತು. ಸೊ ಇದು ಈ ಅಂಡಾಶಯದು ಎಷ್ಟು ಪವರ್ ಉಂಟು, ಅಂಡಾನದು ಎಂತ ಕಂಡೀಷನ್ ಉಂಟು, ಇದು ಈ ಪ್ರಕಾರ ಇದು IVF ರಫ್ಲಿ ಚಾನ್ಸಸ್ ಒಂದು 40-50% ತನಕ ಇರ್ತದೆ. ಬಟ್ ಇದು ಕೆಪಾಸಿಟಿ ಡೌನ್ ಆದ್ರೆ, ಮೀನ್ಸ್ ಇದು ಕೆಲವೊಮ್ಮೆ ಅಂಡಾನು ಎಂತ ಸಹ ಉತ್ಪತ್ತಿ ಆಗುದಿಲ್ಲ, ಅಂಡಾಶಯದ ಸೈಜ್ ತುಂಬಾ ಕಡಿಮೆ ಆಯ್ತು, ಬೇಜಾರಾಯ್ತು, ಇದು ಈ ಪ್ರಕಾರ ಮತ್ತೆ ಡೈರೆಕ್ಟ್ಲಿ ಹೇಳ್ತೇನೆ, ಇದು ನಿಮ್ಮದು ಅಂಡಾನು ಯೂಸ್ ಮಾಡಿ ಅಂತ ಪ್ರಯೋಜನ ಇಲ್ಲ, ಬೇರೆ ಸ್ತ್ರೀ ಬೀಜ ಮಾತ್ರ ಬೇಕಾಗ್ತದೆ ನಿಮಗೆ. ಇದು ಈ ಪ್ರಕಾರ ಟ್ರೀಟ್ಮೆಂಟ್ ಮಾಡಿ ಡೋನರ್ ಎಗ್ಸ್ ಎಲ್ಲ ಹೇಳ್ತಾನೆ. ಬಟ್ ಡೋನರ್ ಎಗ್ಸ್ ಕೂಡ ಗವರ್ಮೆಂಟ್ ಎಂತ ಅಲೌ ಮಾಡಿದ್ರೆ ಈ ಪ್ರಕಾರ ಕರೆಕ್ಟ್ ಡೋನರ್ದು ಡೀಟೇಲ್ ಹೆಲ್ತ್ ಸ್ಕ್ರೀನಿಂಗ್ ಎಲ್ಲ ಮಾಡಿ ಮತ್ತೆ ಈ ಪ್ರಕಾರ ಅಂಡಾನು ಎಲ್ಲ ಸಿಲೆಕ್ಟ್ ಮಾಡಿ ಮತ್ತೆ ಮಾತ್ರ ಟ್ರೀಟ್ಮೆಂಟ್ ಅದು ಮಾಡ್ಬೋದು. ಅದರಿಂದ ಒಂದು 35-40 ವರ್ಷದ ನಂತರ ಬಹಳ ಜಾಗ್ರತೆ ಅಂತ ಹೇಳ್ಬೇಕು. ತುಂಬಾ ಎಸ್ಪೆಷಲಿ ಈ ಜನರೇಷನ್ ಅದು 35 ಪ್ರಾಯದ ಮುಂಚೆ ಕೂಡ ಇದು ತುಂಬಾ ಜನ ನೋಡ್ತಾ ಉಂಟು. ಸೊ ಅಂಡಾಶಯ ಇದು ಬೇಗ ಎಲ್ಲ ವರ್ಕಿಂಗ್ ಎಲ್ಲ ಸ್ಟಾಪ್ ಆಗ್ತದೆ ಅಥವಾ ತುಂಬಾ ಕಡಿಮೆ ಆಗ್ತದೆ. ಬಟ್ 35-37 ಪ್ರಾಯ ನಂತರ ತುಂಬಾ ಜಾಗರೂಕತೆ ಬೇಕು. ಅಂದ್ರೆ ನಮ್ಮ ಈ ಜೀವನ ಶೈಲಿಯ ಬದಲಾವಣೆ ತುಂಬಾ ಎಫೆಕ್ಟ್ ಕೊಡ್ತಾ ಇದೆ ಇದಕ್ಕೆ. ಹೌದು, ಕೆಲವೊಮ್ಮೆ ಅದು ಪೊಲ್ಯೂಷನ್ಗೋಸ್ಕರ, ಸ್ಟ್ರೆಸ್ಗೋಸ್ಕರ, ಜೆನೆಟಿಕ್ ಮೇನ್ಲಿ ಪ್ರಾಬ್ಲಮ್, ಸ್ಟ್ರೆಸ್ ಮತ್ತೆ ಜೆನೆಟಿಕ್. ಹೌದು, ತುಂಬಾ ಜನಕ್ಕೆ ಈಗ ನೋಡ್ತಾ ಉಂಟು ಇದು ಕ್ಯಾನ್ಸರ್ ಇದು ಕೂಡ ಪ್ರಾಬ್ಲಮ್ಸ್ ಬಾರಿ ಈಗ ಜಾಸ್ತಿ ಆಯ್ತು. ಎಸ್ಪೆಷಲಿ ಅಂಡಾಶಯದು ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್. ಸೊ ಈ ತರಕ್ಕೆ ಆದ್ರೆ ಕೂಡ ಮತ್ತೆ ಪ್ರಾಬ್ಲಮ್ಸ್ ಆಗ್ತದೆ. ಅಂಡಾಶಯದ ಕ್ಯಾನ್ಸರ್ ಆದ್ರೆ ಮತ್ತೆ ತುಂಬಾ ಜನಕ್ಕೆ ಅದು ಆಪರೇಷನ್ ಮಾಡ್ಲಿಕ್ಕೆ ಬೇಕಾಗ್ತದೆ ಅಥವಾ ರೇಡಿಯೋಥೆರಪಿ, ಇಂಜೆಕ್ಷನ್ಸ್, ಕೀಮೋಥೆರಪಿ ಎಲ್ಲ ಹೇಳ್ತಾನೆ. ಸೊ ಇದಕ್ಕೋಸ್ಕರ ಮತ್ತೆ ಅಂಡಾಶಯ ತುಂಬಾ ಡ್ಯಾಮೇಜ್ ಆಗ್ತದೆ. ಬಟ್ ಇದು IVFಗೋಸ್ಕರ ಈ ತರಕ್ಕೆ ಕಪಲ್ಸ್ಲಿ ಕೂಡ ಇದು ತುಂಬಾ ಯೂಸ್ ಉಂಟು. ಎಂತ ಮಾಡ್ಬೋದು, ಇದು ಈ ಒಂದು ಆಪರೇಷನ್ ಮಾಡ್ಲಿಕ್ಕೆ ಮುಂಚೆ ಅಥವಾ ಕೀಮೋಥೆರಪಿ ಇಂಜೆಕ್ಷನ್ಸ್ ಮಾಡ್ಲಿಕ್ಕೆ ಮುಂಚೆ ಇದು ಎಲ್ಲ ಅಂಡಾನು ಎಲ್ಲ ಸ್ಟೋರ್ ಮಾಡ್ಬೋದು. ಸೊ ಈಗಲೇ ಎಂತ ಉಂಟು, ದಟ್ ಇಸ್ ಕಾಲ್ಡ್ ಎಸ್ ಸೋಷಿಯಲ್ ಎಗ್ ಫ್ರೀಸಿಂಗ್. ತುಂಬಾ ಜನ ಈಗ ಎಂತ ಮಾಡ್ತಾ ಉಂಟು, ಎಸ್ಪೆಷಲಿ
ಜಾಬ್ಸ್ ಮಾಡ್ತಾ ಇದ್ರೆ ಕೆಲವೊಮ್ಮೆ ಮದುವೆ ಲೇಟ್ ಆಗ್ತದೆ. ಸೊ ಎಂತ ಮಾಡ್ಬೋದು, ಒಂದು ಮದುವೆ ಆಗ್ಲಿಕ್ಕೆ ಮುಂಚೆ ಕೂಡ ಒಂದು 30-32 ಪ್ರಾಯದಲ್ಲಿ ಅಂಡಾಶಯದು ಕರೆಕ್ಟ್ ಕಂಡೀಷನ್ ಇರ್ತದೆ. ಈ ಟೈಮ್ಲೆ ಮತ್ತೆ ಇದು ಅಂಡಾನು ಎಲ್ಲಿ ಫ್ರೀಸ್ ಮಾಡಿ ಇಡ್ಬೋದು. ಸೊ ಮದುವೆ ಆದ್ಮೇಲೆ ಅಥವಾ ಕ್ಯಾನ್ಸರ್ ಆದರೆ ಇದು ಟ್ರೀಟ್ಮೆಂಟ್ ಆದಮೇಲೆ 1-2 ವರ್ಷ ನಂತರ ಇದು ಗರ್ಭಕೋಶದ ಕಂಡೀಷನ್ ಕರೆಕ್ಟ್ ಆದರೆ IVF ಮಾಡಿ ಮತ್ತೆ ಪ್ರೆಗ್ನೆನ್ಸಿಲೂ ಪ್ರಯತ್ನ ಮಾಡ್ಬೋದು. ಸೊ ಈ ಥರಕ್ಕೆ ಇದು ತುಂಬ ಜಾಗರೂಕತೆ ಬೇಕು. ಎಲ್ಲರೂ ಜನಕ್ಕೆ ಗೊತ್ತಾಗಬೇಕು ಇದು ಈ ಥರಕ್ಕೆ ಫ್ಯಾಸಿಲಿಟೀಸ್ ಎಲ್ಲ ಉಂಟು. ಇಲ್ಲಾದರೆ ಮತ್ತೆ ಒಂದು ಸಲ ಇದು ಆಪರೇಷನ್ ಆದಮೇಲೆ ಇಂಜೆಕ್ಷನ್ಸ್ ಕೊಡುವಾಗ, ರೇಡಿಯೋಥೆರಪಿ ಕೊಡುವಾಗ ಅಂಡಾಶಯ ಎಂಥ ಸಹ ಮತ್ತೆ ಪ್ರಯೋಜನ ಇಲ್ಲ. ಸೊ ಎಂಥ ಸಹ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಡೋನರ್ ಎಗ್ಸ್ ಮಾತ್ರ ಬೇಕಾಗ್ತದೆ. ಕೆಲವರು ಏನಾಗುತ್ತೆ ಅಂತ ಹೇಳಿದ್ರೆ ಇತ್ತೀಚಿನ ಕಾಲದಲ್ಲಿ ನಾವು ನೋಡಿದ್ದೇವೆ, ಯುವತಿಯರು ಸ್ವಲ್ಪ ಹೆಚ್ಚಿನ ಖುಷಿ ಇದೆ ಹೇಳ್ಕೊಂಡು ಮದುವೆ ಮೊದಲು ಕೆಲವೆಲ್ಲ ಕಾರ್ಯ ಮುಗಿದಿರುತ್ತದೆ. ಇಂಥವರಿಗೆ ಏನಾದರೂ ಬಂಜತನ ಆಗುವಂಥ ಸಾಧ್ಯತೆ ಇದೆಯಾ? ಹೌದೌದು, ಪ್ರಿಮ್ಯಾರಿಟಲ್ ಇದು ಹೌದು. ಇದಕ್ಕೋಸ್ಕರ ಹೇಳಿದ್ರು ಇದು ಪ್ರೀಮ್ಯಾರಿಟಲ್ ಕೌನ್ಸಿಲಿಂಗ್ ಇದು ತುಂಬ ಮುಖ್ಯದ ಉಂಟು. ಸೊ ಎಸ್ಪೆಷಲಿ ಏನಾದರೂ ಈ ಥರಕ್ಕೆ ಇದೆಲ್ಲ ಸಿಂಪ್ಟಮ್ಸ್ ಎಂತ ನಾನು ಡಿಸ್ಕಸ್ ಮಾಡಿದ್ರೆ, ಎಸ್ಪೆಷಲಿ ಲೇಟ್ ಮ್ಯಾರೇಜ್ ಆದರೆ, ಇದು ಮ್ಯಾರೇಜ್ ತುಂಬ 35-36 ಪ್ರಾಯ ನಂತರ ನಿಮ್ಮ ಕೈಲಿ ಇದು ತುಂಬ ಕಡಿಮೆ ಟೈಮ್ ಉಂಟು. ಸೊ ಇದು ಮುಂಚೆಯಿಂದ ಕರೆಕ್ಟ್ ಇದು ಎಲ್ಲ ಆಪ್ಷನ್ಸ್ ಎಲ್ಲ ಗೊತ್ತಾಗ್ತದೆ. ಈ ಪ್ರಕಾರ ಇದು ಎಲ್ಲ ಟ್ರೀಟ್ಮೆಂಟ್ ಇದು ಫ್ಯಾಸಿಲಿಟಿದು ಅಡ್ವಾಂಟೇಜ್ ಎಲ್ಲ ಮಾಡ್ಬೋದು. ಬಟ್ ಇದು ಕೌನ್ಸಿಲಿಂಗ್ ಎಲ್ಲ ಕೊಡುವಾಗ ಮತ್ತೆ ಇದು ಕರೆಕ್ಟ್ ಟೈಮಿಂಗ್ಲೆ ಕರೆಕ್ಟ್ ಇದು ಟ್ರೀಟ್ಮೆಂಟ್ ಎಲ್ಲ ಕೊಡ್ಬೋದು. ಅಥವಾ ಮತ್ತೆ ಇದು ತುಂಬ ಪ್ರಾಬ್ಲಮ್ಸ್ ಆಗ್ತದೆ. ಕೌನ್ಸಿಲಿಂಗ್ ಕೂಡ ಬೇಕಾಗುತ್ತೆ. ಪ್ರಿಮ್ಯಾರಿಟಲ್ ಕೌನ್ಸಿಲಿಂಗ್, ಪ್ರಿಕನ್ಸೆಪ್ಷನ್ ಕೌನ್ಸಿಲಿಂಗ್ ಕೂಡ ಈಗ ಒಂದು ಹೊಸ ಫುಲ್ ಬ್ರಾಂಚ್ ಆಯಿತು. ಸೊ ಇದು ಎಲ್ಲ ಕಪಲ್ಸ್, ಎಸ್ಪೆಷಲಿ ವರ್ಕಿಂಗ್ ಕಪಲ್ಸ್, ಇದು ಲೇಟ್ ಮ್ಯಾರೇಜ್ ಆದರೆ, ಲೇಟ್ ಎಡ್ಯುಕೇಷನ್ ಆದರೆ, ಜಾಬ್ಗೋಸ್ಕರ ಕೆಲವೊಮ್ಮೆ ಇದು ನಾನು ಹೇಳಿದ್ರಲ್ಲಿ ಗಂಡು ಕೆಲವೊಮ್ಮೆ ಔಟ್ಸೈಡ್ಲಿ ಜಾಬ್ ಮಾಡ್ತಾ ಇದ್ರೆ ಒಂದು ವರ್ಷದಲ್ಲಿ 1 ತಿಂಗಳು ಮಾತ್ರ ಬರ್ತದೆ. ಬಟ್ ಇದು ಮ್ಯಾಜಿಕ್ ಇಲ್ಲ, ನಿಮಗೆ 1 ತಿಂಗಳು ಇದು ಶುವರ್ ಶಾರ್ಟ್ ಇದು ಪ್ರೆಗ್ನೆನ್ಸಿ ಆಗ್ತದೆ ಈ ಥರಕ್ಕೆ ಇಲ್ಲ. ಈ ಥರಕ್ಕೆ ಇದು ಎಸ್ಪೆಷಲಿ ಈ ಕಪಲ್ಸ್ಲೆ ಇದು ಕರೆಕ್ಟ್ ಕೌನ್ಸಿಲಿಂಗ್ ಬೇಕಾಗುತ್ತೆ. ಈಗ ಕೊನೆಯದಾಗಿ ಈ ಮಹಿಳೆಯರ ಬಂಜೆತನ ನಿವಾರಣೆಗೆ ಏನೆಲ್ಲ ಚಿಕಿತ್ಸಾ ವಿಧಾನಗಳಿದೆ? ನೀವು ಕೆಲವು ಹೇಳಿದಿರಿ ಈಗ ತಾನೇ, ಏನೆಲ್ಲ ವಿಧಾನಗಳಿದೆ? ಇದೀಗೋಸ್ಕರ ಚಿಕಿತ್ಸೆ ಮಾಡಲಿಕ್ಕೆ ಇದು ನಾನು ಹೇಳಿದ್ರು, ಇದೀ ಒಂದು IUI IVF ಟ್ರೀಟ್ಮೆಂಟ್ ಇದು ಕರೆಕ್ಟ್ ಟೆಸ್ಟಿಂಗ್ ಎಲ್ಲ ಮಾಡಿ, ಕೆಲವೊಮ್ಮೆ ಸ್ವಲ್ಪ ಜನಕ್ಕೆ ಇದು ಒಂದು ಸಿಸ್ಟ್ ಎಸ್ಪೆಷಲಿ ಪ್ರಾಬ್ಲಮ್ಸ್ ಆದ್ರೆ ಇದು ಲ್ಯಾಪ್ರೋಸ್ಕೋಪಿ ಇದು ನೋಡುವಾಗ ಇದು ಸಿಸ್ಟ್ ಸೈಜ್ ದೊಡ್ಡ ಆದ್ರೆ ಕೆಲವೊಮ್ಮೆ ತುಂಬಾ ಪೇನ್ಫುಲ್ ಮೆನ್ಸಸ್ ಆಗ್ತದೆ, ಕೆಲವೊಮ್ಮೆ ಬ್ಲೀಡಿಂಗ್ ಎಲ್ಲ ಜಾಸ್ತಿ ಹೋಗ್ತದೆ, ಎಂಡೋಮೆಟ್ರಿಯೋಸಿಸ್ ಎಸ್ಪೆಷಲಿ ಆದ್ರೆ ಒಂದು ಲ್ಯಾಪ್ರೋಸ್ಕೋಪಿ ಒಂದು ಆಪ್ಷನ್ ಉಂಟು. ಅಥವಾ ಹಿಸ್ಟೋಸ್ಕೋಪಿ ಮಾಡಿ ಒಳಗಡೆ ಅಂತ ಗಡ್ಡೆದು ಪ್ರಾಬ್ಲಮ್ ಆದರೆ, ಪಾಲಿಪ್ ಇದು ಪ್ರಾಬ್ಲಮ್ ಆದರೆ ಇದು ಆಪರೇಷನ್ ಮಾಡಿ ತೆಗಿಬಹುದು. ಟ್ಯೂಬ್ ಬ್ಲಾಕೇಜ್ ಆದ್ರೆ ಇದು ಈಗೋಸ್ಕರ ಇದು ಟ್ಯೂಬ್ ಯಾವುದು ಸೈಡಲ್ಲಿ ಗರ್ಭಕೋಶಕ್ಕೆ ಅಟ್ಯಾಚ್ ಆಗ್ತದೆ, ಒಂದು ಕಾರ್ನ್ಯೂಲ್ ಎಂಡ್ ಎಲ್ಲ ಹೇಳ್ತಾರೆ. ಸೊ ಇದು ಎಲ್ಲಿ ಬ್ಲಾಕ್ ಆದ್ರೆ ಕೆಲವೊಮ್ಮೆ ಇದೊಂದು ಆಪರೇಷನ್ ಮಾಡಿ ಓಪನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ಇದು ಆಪರೇಷನ್ ಕೂಡ ಇದು ಒಂದು ಆಪ್ಷನ್ ಉಂಟು. ಬಟ್ ಇದು ಎಂಥ ಕಂಡೀಷನ್ ಉಂಟು ಇದು ಫುಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಬೇಕಾ. ಸೊ ಪ್ರಾಯ ಎಷ್ಟು ಉಂಟು, ಹಾರ್ಮೋನ್ಸ್ ಎಷ್ಟು ಉಂಟು, ಅಂಡಾಶಯ ಎಂಥ ಕಂಡೀಷನ್ ಉಂಟು, ಪುರುಷದು ಬೀಜಾಣುದು ಎಂಥ ಕಂಡೀಷನ್ ಉಂಟು, ಇದು ಎಲ್ಲ ಚೆಕ್ ಮಾಡಿ ಮಾತ್ರ ಇದು ಪ್ರಯತ್ನ ಮಾಡಬೇಕು. ಬಿಕಾಸ್ ಈಗ ತುಂಬ ಕಪಲ್ಸ್ ಎಲ್ಲ ನೋಡ್ತಾ ಉಂಟು, ಜಸ್ಟ್ ಸುಮ್ಮನೆ ಒಂದು ಅಂಡಾನು ಬೆಳವಣಿಗೆ ಆಗಲಿಕ್ಕೆ 1 ವರ್ಷ 2 ವರ್ಷ 3 ವರ್ಷ ಸುಮ್ಮನೆ ಜಸ್ಟ್ ಟ್ಯಾಬ್ಲೆಟ್ ತಕೊಂಡ್ಮೇಲೆ ಎಂಥ ಸ್ಕ್ಯಾನಿಂಗ್ ಕೂಡ ಮಾಡೋದಿಲ್ಲ, ರಕ್ತ ಪರೀಕ್ಷೆ ಮಾಡೋದಿಲ್ಲ. ಸೊ ಇದು ಪ್ರೆಷಸ್ ಟೈಮ್ ಅಂತ ಹೇಳ್ತೇನೆ, ಇದು ಹೋಗಿ ಮತ್ತೆ ಇದು ತುಂಬ ಪ್ರಾಬ್ಲಮ್ಸ್ ಆಗ್ತದೆ, ತುಂಬ ಕಷ್ಟ ಆಗ್ತದೆ. ಬಹಳ ಉತ್ತಮವಾದಂತಹ ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಕೊನೆಯದಾಗಿ ನಮ್ಮ ಮಹಿಳೆಯರಿಗೆ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಮಹಿಳೆಯರ ಬಂಜೆತನದ ಬಗ್ಗೆ ನಮ್ಮ ಮಹಿಳೆಯರು ಯಾವ ರೀತಿ ಜಾಗ್ರತೆ ವಹಿಸಬೇಕು ಅಂತ ನೀವು ಹೇಳ್ಕೊಳ್ತೀರಾ? ಸೊ ಇದು ಮಹಿಳಾದು ನಮ್ಮದು ಮೇನ್ ಇದು ಒಂದು ಇಂಪಾರ್ಟೆಂಟ್ ಅಡ್ವೈಸ್ ಉಂಟು. ಇದು ನಿಮ್ಮದು ಪ್ರಾಯ ಜಾಸ್ತಿ ಆದರೆ ಇದು ಜಾಸ್ತಿ ತುಂಬ ಲೇಟ್ ಮಾಡಬಾರ್ದು ಆಯಿತಾ. ಮದುವೆ ಆದಮೇಲೆ ಇದು ಅಟ್ಲೀಸ್ಟ್ 1 ವರ್ಷಲ್ಲೇ ನಿಮಗೆ ಮಕ್ಕಳಿಲ್ಲ ಆದರೆ ಬೆಟ್ರ್ ಉಂಟು. ಇದರಲ್ಲಿ ಎಂಥ ಕಾರಣ ಉಂಟು, ಎಲ್ಲರೂ ಕಾರಣಗಳಲ್ಲೇ ಇದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ, ಇದು ತುಂಬ ಹಣದ್ದು ಟ್ರೀಟ್ಮೆಂಟ್ ಇದು ಬೇಕಾಗೋದಿಲ್ಲ. ಸ್ವಲ್ಪ ಕೆಲವೊಮ್ಮೆ ತುಂಬ ಜನಕ್ಕೆ ಮೆಡಿಸಿನ್ಸ್ ಮಾತ್ರ ಸಾಧ್ಯ ಆಗ್ತದೆ. ಬಟ್ ಇದು ನಿಮ್ಮದು ಸೇರಲಿಕ್ಕೆ ಕಷ್ಟ ಆಗ್ತದೆ, ಕರೆಕ್ಟ್ ಮೆನ್ಸಸ್ ಬರೋದಿಲ್ಲ, ಲೇಟ್ ಮೆನ್ಸಸ್ ಎಲ್ಲ ಬರ್ತದೆ. ಈ ಥರಕ್ಕೆ ಆದರೆ ಇದು ಕರೆಕ್ಟ್ ಇದು ಇವ್ಯಾಲ್ಯೂಯೇಟ್ ಮಾಡಿ ಮತ್ತು ಈ ಪ್ರಕಾರ ಟ್ರೀಟ್ಮೆಂಟ್ ಎಲ್ಲ ಮಾಡಬೇಕು. ಸೊ ಇದು ಈ ಒಂದು ನಿಮ್ಮದು ಬಂಜಿ ಥರನಲ್ಲೇ ಇದು ಇಟ್ಸ್ ನಾಟ್ ಆ್ಯನ್ ಆಬ್ಸೊಲ್ಯೂಟ್ ಪ್ರಾಬ್ಲಮ್. ಸೊ ಎಲ್ಲ ಪ್ರಾಬ್ಲಮ್ಸ್ಲೇ ಒಂದು ಸೊಲ್ಯೂಷನ್ ಉಂಟು. ಬಟ್ ಇದು ಕರೆಕ್ಟ್ ಟೈಮಿಂಗ್ಲೇ ಕರೆಕ್ಟ್ ಮಾಡುವಾಗ ಮತ್ತು ನಿಮ್ಮದು ಸ್ವಂತದು ಜೀನ್ಸದು ಒಂದು ಮಕ್ಕಳು ಸಿಗ್ತದೆ. ಬಟ್ ಇದು ಕರೆಕ್ಟ್ ಟೈಮಿಂಗ್ಲೇ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಬೇಕಾ. ನಿಮ್ಮದು ಲೈಫ್ ಸ್ಟೈಲ್ ನ್ಯಾನ್ ಅಂತ ಹೇಳಿದ್ರು ಇದು ಪ್ರಾಪರ್ ಮೇಂಟೈನ್ ಮಾಡಿ, ಇದು ಜಾಬ್ ಎಡ್ಯುಕೇಷನ್ ಪ್ರಕಾರ ಅಟ್ಲೀಸ್ಟ್ ಇದು ಫಸ್ಟ್ ಪ್ರೆಗ್ನೆನ್ಸಿ ಜಾಸ್ತಿ ಲೇಟ್ ಮಾಡಬಾರ್ದು. ಕರೆಕ್ಟ್ ಟೈಮಿಂಗ್ಲೇ ಫ್ಯಾಮಿಲಿ ಸೊಸೈಟಲ್ ನಿಮ್ಮದು ಎಲ್ಲ ಸೆಟಲ್ ಮಾಡುವಾಗ ಕರೆಕ್ಟ್ ಟೈಮಿಂಗ್ಲೆಲ್ಲ ಮಾಡುವಾಗ ಮತ್ತು ನಿಮಗೆ ವಿಶೇಷ ಎಲ್ಲ ಹ್ಯಾಪಿನೆಸ್ ಫ್ಯಾಮಿಲಿ ಲೈಫ್ ಎಲ್ಲ ಕಂಪ್ಲೀಟ್ ಆದರೆ ಮತ್ತೆ ಫ್ಯಾಮಿಲಿ ಹ್ಯಾಪಿ ಇರ್ತದೆ. ಖಂಡಿತ ಖಂಡಿತ.
ವೀಕ್ಷಕರೇ, ಬಹಳ ಉತ್ತಮವಾದಂತಹ ಮಾಹಿತಿಯನ್ನು ಡಾಕ್ಟರ್ ಗೌರವ್ರವರು ನಮಗೆಲ್ಲ ನೀಡಿದ್ದಾರೆ ಕೂಡ. ಯಾಕಂತ ಹೇಳಿದರೆ ಮಹಿಳೆಯರು ಸಾಧಾರಣವಾಗಿ ತಿಳ್ಕೊಳ್ಳುವಂಥ ಒಂದು ವಿಷಯ ಇದೆ, ಇದು ಬಂಜೆತನ ಅನ್ನೋದು ಒಂದು ಶಾಪ ಅಂತ. ಖಂಡಿತವಾಗಿಯೂ ಅದು ಶಾಪ ಅಲ್ಲ. ನಮ್ಮ ಜೀವನದ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಬೇಕು ಅಂತ ತಾನೇ ಅವರು ಈಗ ತಾನೇ ಹೇಳಿದರು. ಸಹಜವಾಗಿ ಕೆಲವರಿಗೆ ತೊಂದರೆಗಳು ಬರುವುದು ಸಹಜ. ಅದನ್ನು ನಿವಾರಣೆ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಇದೆ. ಈ ಇತ್ತೀಚೆಗಿನ ವೈಜ್ಞಾನಿಕವಾಗಿ ಎಷ್ಟು ಬೆಳವಣಿಗೆ ಆಗಿದೆ ಅಂತ ಹೇಳಿದರೆ ಯಾವ ರೀತಿಯಲ್ಲೂ ಕೂಡ ಆ ಒಂದು ವೈಜ್ಞಾನಿಕವಾಗಿ ಒಂದು ಮಗುವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಬಂಜೆತನ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ, ಕೇವಲ ಅದು ಹೆಣ್ಣಿಗೆ ಮಾತ್ರ ಸಂಬಂಧಪಟ್ಟದಲ್ಲ, ಗಂಡಿಗೂ ಅವನು ಕೂಡ ಅಷ್ಟೇ ಅದಕ್ಕೆ ಕಾರಣವಾಗ್ತಾನೆ. ಆದರೆ ನಾವು ಇಂದು ತೆಗೆದುಕೊಳ್ಳುವಂಥ ವಿಷಯ ಏನು ಅಂತ ಹೇಳಿದರೆ, ಮಹಿಳೆಯರಿಗೆ ಬಂಜೆತನದಲ್ಲಿ ಮಹಿಳೆಯರ ಕಾರಣಗಳೇನು ಅಂತ ಅನ್ನೋದನ್ನು ಹೇಳಿದ್ದಾರೆ. ಮತ್ತೆ ಬರುವ ವಾರ ಮತ್ತೆ ನಿಮಗೆ ಪುರುಷರು ಅದಕ್ಕೆ ಏನೆಲ್ಲ ಪುರುಷರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನು ಕೂಡ ನಾವು ತಿಳಿಸುವಂಥವರಿದ್ದಾರೆ. ಡಾಕ್ಟರ್ ಗೌರವ್ರವರು ಈವರೆಗೆ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಅದೆಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಈ ಬಂಜೆತನ ಅನ್ನೋದನ್ನು ಖಂಡಿತವಾಗಿಯೂ ಕೂಡ ನೀವು ಒಂದು ಸವಾಲಾಗಿ ಸ್ವೀಕರಿಸಿ ಅದಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಮ್ಮ ಸ್ಟುಡಿಯೋಕ್ಕೆ ಬಂದು ನಮ್ಮ ವೀಕ್ಷಕರಿಗೆ ಬಹಳ ಉತ್ತಮವಾದಂತಹ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ಗೌರವ್ ಗುಜರಾತಿ ಅವರಿಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ ಡಾಕ್ಟರ್. ವೀಕ್ಷಕರೇ, ಈಗ ತಾನೇ ಹೇಳಿದೆ, ಯಾಕಂತ ಹೇಳಿದರೆ ಇದರ ಬಗ್ಗೆ, ಈ ಒಂದು ಬಂಜೆತನದ ಬಗ್ಗೆ ಒಂದು 2-3 ಸಂಚಿಕೆಯಲ್ಲಿ ನಿಮಗೆ ಆದಷ್ಟು ಮಾಹಿತಿಗಳನ್ನು ನಾವು ಕೊಡುವವರಿದ್ದೇವೆ. ಇವತ್ತು ಅವರು ಮಹಿಳೆಯರ ಬಂಜೆತನ ಅಂತ ಅಂದರೆ ಬಂಜೆತನದಲ್ಲಿ ಮಹಿಳೆಯರ ಪಾತ್ರ ಏನು ಅನ್ನೋದನ್ನು ನಿಮಗೆಲ್ಲ ತಿಳಿಸಿದ್ದಾರೆ ಕೂಡ. ಬರುವ ವಾರ ಮತ್ತೆ ಕೆಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಅಲ್ಲಿವರೆಗೆ ಈ ನಮ್ಮ ಆರೋಗ್ಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.